ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮೋಹನ್ ಲಾಲ್ ರಾಮ್ಕುಮಾರಿ ಮನೆಗೆ ಚಂಪನ್ ಹತ್ರ ತನ್ನ ವ್ಯವಹಾರವನ್ನು ಮುಗಿಸಿದ್ದು, ಮಧುಮಿತನ ಹತ್ರ ನಾನು ನಿನ್ನನ್ನು ಮದುವೆ ಆಗ್ತೇನೆ, ನನ್ನ ಜೊತೆಗೆ ಬಾ ಎಂದು ಕರೆದಿದ್ದು, ಅವಳು ಅವನನ್ನು ತಿರಸ್ಕರಿಸಿದ ಭಾಗ. ಮತ್ತು ಅವನಿಗೆ ಬೀಳ್ಕೊಡು ಸಮಾರಂಭ ಏರ್ಪಡಿಸುವಾಗ ಧನ ಸಹಾಯ ಮಾಡುವಂಥ ರಾಜಾರಾಮ್ ಟಿಪ್ನಿಸ್ ಕೇಳಿದಾಗ 25,000 ರೂಪಾಯಿ ಚೆಕ್ಕನ್ನು ಬರೀತಾಳೆ ಮಧುಮಿತ. ಮುಂದಿನ ಭಾಗ. ಬೀಳ್ಕೊಡುಗೆಯ ಸಮಾರಂಭವನ್ನು ರೂಯಿಯಾ ಕಾಲೇಜಿನ ಆಟದ ಬಯಲಿನಲ್ಲಿ ಏರ್ಪಡಿಸಿದ್ದರು. ದೊಡ್ಡ ಶಾಮಿಯಾನ, ನೆಲದ ಮೇಲೆ ದರಿ, ಎಷ್ಟು ಜನ ಬಂದರೂ ಒತ್ತಿ ಜಾಗ ಮಾಡಿಕೊಳ್ಳುವ ಭಾರತೀಯ ಬೈಠಕ್, ನೆಲದ ಮೇಲೆ ಕೂರಲು ಸಾಧ್ಯವಿಲ್ಲದವರಿಗೆ ಮಾತ್ರ ವಿಶೇಷ ಕೋರಿಕೆಯ ಮೇಲೆಗೆ ಕೂರುವ 100 ಮಾತ್ರ ಮಡಿಸುವ ಕುರ್ಚಿಗಳು, ಸಂಪೂರ್ಣ ರಾತ್ರಿಯ ಬೈಠಕ್ ಎಂಬ ನಿರ್ಧಾರ ಮತ್ತು ವಾಹನಗಳ ಸದ್ದು ಅಡಗಬೇಕೆಂಬ ನಿರೀಕ್ಷೆಯಿಂದ ಕಾರ್ಯಕ್ರಮವನ್ನು ರಾತ್ರಿ 9ಕ್ಕೆ ಏರ್ಪಡಿಸಿದ್ದರು. ಸಾಯಂಕಾಲದ ಒಂದು, ನಡುರಾತ್ರಿಯ ಒಂದು, ಬೆಳಗಿನದು ಒಂದು ಬಡ ಕ್ಯಾಲುಗಳನ್ನು ವಿಸ್ತಾರವಾಗಿ ಆಡುವುದಾಗಿ ಪಂಡಿತ್ ಮೋಹನ್ಲಾಲರು ಒಪ್ಪಿದ್ದಾರೆ. ನಡುವೆ 2 ಚೋಟಾ ಕ್ಯಾಲ್ಗಳಿರುತ್ತವೆ ಎಂದು ಕರಪತ್ರಗಳಲ್ಲೇ ಮುದ್ರಿಸಿದ್ದರು. ಕರಪತ್ರದ ಕೊನೆಯಲ್ಲಿ ಸನ್ಮಾನ ಸಮಿತಿಯ ಪರವಾಗಿ ಅಧ್ಯಕ್ಷ ಎಂದು ಗೋರೆ ಸಾಹೇಬರ ಹೆಸರನ್ನು ಮುದ್ರಿಸಿದುದನ್ನು ನೋಡಿ ಮಧುವಿಗೆ ಆಶ್ಚರ್ಯವಾಯಿತು. ಇವನ ಚಾಳಿಯೆಲ್ಲ ಗೊತ್ತಿದ್ದು ಇವನ ಸನ್ಮಾನಕ್ಕೆ ಇವರೇಕೆ ಮುಖ್ಯರಾಗಿ ನಿಂತರು ಎಂದು ಸಿಡಿಮಿಡಿಗೊಂಡಳು. ಅವಳು ಹೋಗುವ ವೇಳೆಗೆ ಅವಳು ಕಲ್ಪಿಸಿಕೊಂಡದ್ದಕ್ಕಿಂತಲೂ ಹೆಚ್ಚು ಜನರು ಸೇರಿದ್ದರು. ಭಾರತೀಯ ಶೈಲಿಯ ಆಸನವೆಂಬುದನ್ನು ಕರಪತ್ರದಲ್ಲಿ ಹಾಕಿದ್ದುದರಿಂದ ಯಾವುದೋ ಕೊನೆಯ ಭಾಗದಲ್ಲಿ ಕೂರುವುದು, ಸಂಗೀತ ಕೇಳುವುದು ಮುಖ್ಯವಲ್ಲ, ತಾನು ನಡುವೆ ಎದ್ದು ಹೋಗಲೂಬಹುದು. ಬಂದಿದ್ದೇನೆಂದು ರಾಜಾರಾಮ ಕಾಕರಿಗೆ ಒಂದು ಸಲ ಮುಖ ತೋರಿಸಿ ಬಿಟ್ಟರೆ ಸಾಕು ಎಂದು ಅವಳೇ ನಿಶ್ಚಯಿಸಿಕೊಂಡಿದ್ದಳು. ಹಾರ್ಮೋನಿಯಂ ಸಾತಿಗೆ ಅವರೇ ಕೂರುವುದರಿಂದ ನಡುವೆ ಅವರನ್ನು ನೋಡುವುದು ಸಾಧ್ಯವಿಲ್ಲ. ಮೊದಲೇ ಆ ಶಾಸ್ತ್ರವನ್ನು ಮುಗಿಸಬೇಕೆಂದು ಅವರಿರುವ ಸ್ಥಳವನ್ನು ವಿಚಾರಿಸಿದಳು. ಕಾಲೇಜು ಕಟ್ಟಡದ ಫೋರ್ಟಿಕೋ ಹತ್ತಿರ ಇದ್ದಾರೆಂದು ಒಬ್ಬ ಕಾರ್ಯಕರ್ತ ಹೇಳಿದ. ಅವಳತ್ತ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಎದುರಿಗೆ ಮೋಹನ್ ಲಾಲ್ರು ಸಿಕ್ಕಿದರು. ಇವಳನ್ನು ಕಂಡ ತಕ್ಷಣ ನಿಂತು, ನೀನೂ ಬಂದೆಯಾ ಎಂದು ಅವರ ಧ್ವನಿ ಆಶ್ಚರ್ಯವನ್ನು ಸೂಚಿಸುತ್ತಿತ್ತು. ನನ್ನ ಗುರು ರಾಜಾರಾಮ್ ಟಿಪ್ನಿಸರು ಬರಲೇಬೇಕೆಂದು ಅಂದರು. ಬಂದೆ. ಅವಳ ಧ್ವನಿ ಉದ್ವಿಗ್ನಗೊಂಡಿತ್ತು. ಯಾರು ಹೇಳಿದರು ಅನ್ನೋದು ಮುಖ್ಯವಲ್ಲ, ತಂಬೂರಿ ಹಿಡಿ ಬಾ, ಜೊತೆಗೊಂದಿಷ್ಟು ಗಾಯನದ ಒತ್ತಾಸೆಯನ್ನು ಕೊಡುವೆಯಂತೆ, ಹೊಂದಾಣಿಕೆಯಾದರೆ ಅಷ್ಟಿಷ್ಟು ಸಹಗಾಯನವನ್ನು ಮಾಡೋಣ. ಅವನ ಧ್ವನಿಯು ಉದ್ವಿಗ್ನವಾಗಿತ್ತು. ಅವನು ಒಂದು ತೆರನಾದ ವಿಜೃಂಭಣ ಲಹರಿಯಲ್ಲಿ ಇದ್ದ. ಅವಳಿಗೆ ಗೊಂದಲವಾಯಿತು, ಕೋಪ ಬಂತು. ಅದನ್ನು ತೋರಬಾರೆಂಬ ವಿವೇಚನೆಯೂ ಹುಟ್ಟಿತು. ಹಾಗೆಂದು ಇವನು ಹೇಳಿದಂತೆ ಯಾಕೆ ಕೇಳಬೇಕು ಎಂಬ ಸೆಟತವೂ ಉಂಟಾಯಿತು. ಪಂಡಿತ್ ಜಿ, ತಂಬೂರಿ ಹಿಡಿದು ನಿಮ್ಮ ಹಿಂದೆ ಕೂರೋಕೆ ನಾನು ನಿಮ್ಮ ಶಿಷ್ಯೇ ಅಲ್ಲ, ಸಹಗಾಯನ ಮಾಡೋಕೆ ನಮ್ಮದು ಒಂದೇ ಶೈಲಿ ಅಲ್ಲ. ನನ್ನದೇ ದಾರಿಯಲ್ಲಿ ನಾನು ಅಭ್ಯಾಸ ಮಾಡಿಕೊಂಡಿದ್ದೀನಿ. ನಿಮ್ಮ ಸಂಗೀತದಲ್ಲಿ ನನಗೆ ಆಸಕ್ತಿಯೂ ಇಲ್ಲ. ಹಾಗಿದ್ರೆ ಯಾಕೆ ಬಂದೆ? ಟಿಪ್ನಿಸರ ದಾಕ್ಷಿಣ್ಯಕ್ಕೆ ಅಂತ ಹೇಳಿದ್ನಲ್ಲ. ಅದೇನೇ ಇರಲಿ, ಸಭೆಯಲ್ಲಿ ನನ್ನೆದುರು ಹತ್ತಿರದಲ್ಲಿ ಕೂರು, ನನಗೆ ಹಾಡೋಕ್ಕೆ ಸ್ಫೂರ್ತಿ ಬೇಕು. ಈಗ ಅವಳ ಕಣ್ಣು ಉರಿಯತೊಡಗಿತು, ಹಲ್ಲುಗಳು ಕಚ್ಚಿಕೊಂಡವು. ಮೋಹನ್ ಲಾಲ್ ಜಿ, ಮರ್ಯಾದೆ ಇಟ್ಟು ಮಾತಾಡಿ, ನಿಮಗೆ ಸ್ಫೂರ್ತಿ ಕೊಡೋ ಜಾತಿಯ ಹೆಂಗಸಲ್ಲ ನಾನು ಎನ್ನುವಾಗ ಧ್ವನಿ ಏರಿತ್ತು. ನೀನೇನು ಬಹಳ ಚೆಲುವೆ ಅಂತ ನಾನು ಹಾಗನ್ನಲಿಲ್ಲ. ಸಂಗೀತ ತಿಳಿದವರೊಬ್ಬರು ಎದುರಿಗೆ ಕೂತಿದ್ದರೆ ಸೂಕ್ಷ್ಮ ಕೆಲಸಗಳನ್ನು ಮಾಡಿ ತೋರಿಸುವ ಸ್ಫೂರ್ತಿ ತಾನೇ ಬರುತ್ತೆ. ಸಭಿಕರಲ್ಲಿ 95% ಜನರಿಗೆ ಸೂಕ್ಷ್ಮ ಕೆಲಸ ತಿಳಿಯೋದಿಲ್ಲ ಅಂತ ನಿನಗೂ ಗೊತ್ತು. ನೀನಾದರೆ ಎಂಥ ಸೂಕ್ಷ್ಮ ತೋರಿಸಿದ್ರೂ ಅರ್ಥ ಮಾಡ್ಕೋತೀಯ. ಹೆಚ್ಚು ಮಾತಾಡಿ ನನ್ನ ಮೂಡು ಕೆಡಿಸದೆ ಬಾ ಎಂದು ಅವಳ ಎಡಭುಜಕ್ಕೆ ಕೈ ಹಾಕಿ ಬಿಗಿಯಾಗಿ ಹಿಡಿದು ದಬ್ಬತೊಡಗಿದ. ಬಿಡಿಸಿಕೊಳ್ಳಲು ಅತ್ತಿತ್ತ ತಿರುಚಾಡುವುದರಿಂದ ಸುತ್ತಮುತ್ತ ಇರುವ ಜನರೆದುರು ಒಂದು ದೃಶ್ಯವನ್ನು ಸೃಷ್ಟಿಸಿದಂತಾಗುತ್ತದೆ ಎಂಬ ಎಚ್ಚರ ಅವಳಿಗೆ ಬಂತು. ಅವನು ಅವಳನ್ನು ಬಿಡದೆ ನೇರವಾಗಿ ಸಭೆಯ ಮುಂಬದಿಗೆ ಹಿಡಿದೊಯ್ದು 3 ಅಡಿ ಎತ್ತರದ ವೇದಿಕೆಯ ತೀರ ಕೆಳಗೆ ದರಿಯ ಮೇಲೆ ಊರಿ ಕುರಿಸಿದ. ತುಂಬಿದ್ದ ಸಭಿಕರೆಲ್ಲ ನೋಡುತ್ತಿದ್ದರು. ಅನಂತರ ಅವನು ತಾನೇ ವೇದಿಕೆಯ ಹತ್ತಿ ಒಳಗೆ ಹೋಗಿ ಒಂದು ಹೊರಗು ದಿಂಬು ಹೊತ್ತು ತಂದು ಅವಳ ಹಿಂಬದಿಗೆ ಹಾಕಿ, ಕೊನೆಯ ತನಕ ಕೂತಿರಬೇಕು ಎಂದು ಹೇಳಿ ಹೋಗಿಬಿಟ್ಟ. ಅವಳ ಮುಖದಲ್ಲಿ ಕಿರುಬೆವರು ತುಂಬಿಕೊಂಡಿತು. ಹಿಂದಿರುಗಿ ಸಭಿಕರ ಕಡೆಗೆ ನೋಡಲು ನಾಚಿಕೆ ಎನಿಸಿ ಕತ್ತು ಬಗ್ಗಿಸಿ ಕುಳಿತಳು. ಕಾರ್ಯಕ್ರಮ ಶುರುವಾಯಿತು. ಗೋರೆ ಸಾಹೇಬರು ವೇದಿಕೆಗೆ ಬಂದು ಕೈಲಿ ಮೈಕ್ ಹಿಡಿದು ನಿಂತರು. ಪಂಡಿತ್ ಮೋಹನ್ಲಾಲ್ ಜಿ ಮುಂಬೈ ಬಿಟ್ಟು ಹರಿದ್ವಾರಕ್ಕೆ ಹೊರಟಿದ್ದಾರೆ. ಹರಿದ್ವಾರ ಅವರ ಹುಟ್ಟೂರು ಅಲ್ಲದೆ ಪವಿತ್ರ ಸ್ಥಳ. ಗಂಗಾಮಾತೆಯ ಪರ್ವತದಿಂದ ಧುಮುಕಿ ಸಮತಟ್ಟಾದ ಬಯಲಿನಲ್ಲಿ ನಿಶ್ಶಬ್ದವಾಗಿ ಹರಿಯಲು ಆರಂಭಿಸುವ ಬಿಂದು. ವಿಲಂಬಿತದ ನಿಶ್ಶಬ್ದನಾದ ತಾನಗಳ ಧುಮಿಕಿಟ್ಟುವ ಭರಾಟೆಗಳೆರಡರ ಸಂಗಮ ಸ್ಥಾನ. ತಮ್ಮ ಗುರುಗಳಾದ ಸಾಧು ಮಹಾರಾಜರು ನಡೆಸುತ್ತಿದ್ದ ಸಂಗೀತ ಗುರುಕುಲವನ್ನು ವಹಿಸಿಕೊಂಡು ನಡೆಸಲು ಹೋಗುತ್ತಿದ್ದಾರೆ. ಅವರ ಗುರುಕುಲಕ್ಕೆ ನಮ್ಮ ಮುಂಬಯಿಯ ಸಂಗೀತ ಪ್ರೇಮಿಗಳ ಪರವಾಗಿ 3 ಲಕ್ಷ ರೂಪಾಯಿ ಕಾಣಿಕೆ ಕೊಡುತ್ತಿದ್ದೇವೆ. ಜನಗಳು ಸಾಗರದ ಮರೆತದಂತೆ ಚಪ್ಪಾಳೆ ಹೊಡೆದರು. ಮೋಹನ್ ಲಾಲ್ ಜಿ ಇವತ್ತಿನ ಗಾಯನವನ್ನು ತಮ್ಮ ಜೀವನದ ಊರಾದ ಮುಂಬಯಿಯ
ರಸಿಕರಿಗೆ ಉಚಿತವಾಗಿ ಕೊಡುತ್ತಿದ್ದಾರೆ ಚಪ್ಪಾಳೆ. ಆದ್ದರಿಂದ ಇವತ್ತು ಅತ್ಯುತ್ತಮವಾಗಿ ಹಾಡುತ್ತಾರೆ ಅಂತ ನಾನು ನಿಮಗೆ ಮೊದಲೇ ಹೇಳಿಟ್ಟಿರ್ತೀನಿ. ಮತ್ತೆ ಚಪ್ಪಾಳೆ. ಇವತ್ತು ಬೀಳ್ಕೊಂಡರೂ ಅವರು ಮುಂಬೈಗೆ ಬರ್ತಲೇ ಇರ್ತಾರೆ. ಅವರು ಬೇಸರದಿಂದ ಮುಂಬೈ ಬಿಡ್ತಿದ್ದಾರೆ ಅಂತ ಕೆಲವರು ಗುಸುಗುಸು ಮಾಡ್ತಿರೋದನ್ನು ನೀವು ಕೇಳಿರಬಹುದು. ಇಂಥದ್ದಕ್ಕೆಲ್ಲ ದೊಡ್ಡ ಕಲಾವಿದ ಎಂದು ಬೇಸರ ಪಡುವುದಿಲ್ಲ. ಹರಿದ್ವಾರದಲ್ಲಿ ಅಧ್ಯಾತ್ಮದ ಪಾವಿತ್ರ್ಯವಿದೆ, ಮುಂಬೈಯಲ್ಲಿ ರಸಿಕರ ಹೃದಯದ ಪಾವಿತ್ರ್ಯವಿದೆ. ಸಂಗೀತಕ್ಕೆ ಎರಡೂ ಬೇಕು. ನಾವೆಲ್ಲ ಸಂಗೀತ ಕೇಳೋಕ್ಕೆ ಬಂದಿದ್ದೀವಿ. ಸಂಗೀತಕ್ಕೆ ಮೊದಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಯಾರೂ ಭಾಷಣ ವ್ಯಾಖ್ಯಾನ ಮಾಡಬಾರದು. ನಾನು ಈಗ ನಿಮ್ಮೆಲ್ಲರ ಪರವಾಗಿ ಗುರುಕುಲಾಶ್ರಮಕ್ಕೆ 3 ಲಕ್ಷದ ಕಾಣಿಕೆ ಕೊಟ್ಟು ಮಾಲಾರ್ಪಣೆ ಮಾಡ್ತೀವಿ. ಅನಂತರ ಕೆಲವು ಮಹನೀಯರು ಮಾಲಾರ್ಪಣೆ ಮಾಡ್ತಾರೆ. ಅವರೆಲ್ಲ ಹಠ ಮಾಡಿ ಮಾಲೆಗಳನ್ನು ತಂದಿದ್ದಾರೆ, ಅವಕಾಶವಿಲ್ಲ ಅಂತ ನಾವು ಕಠಿಣವಾಗಿ ಹೇಳುವಂತಿಲ್ಲ ಎಂದು ಕಲಾಪವನ್ನು ಮುಗಿಸಿದರು. ಅನಂತರ ಜನರು ವೇದಿಕೆಯ ಬಲಬದಿಯಿಂದ ಒಂದು ಬದಿಯಿಂದ ಸಾಲುಗಟ್ಟಿ ಮಾಲಾರ್ಪಣೆ ಮಾಡತೊಡಗಿದರು. ಒಬ್ಬೊಬ್ಬರು ಎಷ್ಟು ಬೇಗ ಮಾಡಿ ಮುಂದೆ ಬಂದರು. ಆ ವೇಗಕ್ಕೆ ತಕ್ಕಂತೆ ಫೋಟೋದವರು ಚಕಚಕ ಮಾಡಿದರು. ಅದು ಬಹಳ ಹೊತ್ತು ಹಿಡಿಸಿತು. ಮಧು ಎಣಿಸಿಕೊಂಡಳು. 330 ಮಾಲೆಗಳು ಬಿದ್ದಿದ್ದವು. ಅದೆಲ್ಲ ಮುಗಿದು ಹಾರಗಳ ರಾಶಿ ಎತ್ತಿ ವೇದಿಕೆಯನ್ನು ಖಾಲಿ ಮಾಡಿ ಗಾಯಕ, ಸಾಥಿದಾರರು ಮತ್ತು ತಾನಪುರದವರು ಆಸೀನರಾದ ಮೇಲೆ ಮೋಹನ್ ಲಾಲ ಮೈಕಿನ ಹತ್ತಿರಕ್ಕೆ ಬಾಗಿ, ನೀವು ಇಷ್ಟೆಲ್ಲ ಪ್ರೀತಿ ತೋರಿಸಿದಿರಿ, ಪ್ರೀತಿಯ ಮಾತನಾಡಿದಿರಿ. ನಾನು ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸೋದಿಲ್ಲ. ಸಂಗೀತಗಾರರು ಭಾಷಣ ವ್ಯಾಖ್ಯಾನ ಮಾಡಕೂಡದು ಅಂತ ಗೋರೆ ಸಾಹೇಬರು ಯಾವಾಗಿನಿಂದಲೂ ಹುಕುಂ ಮಾಡಿದ್ದಾರೆ. ಸಂಜೆ, ನಡುರಾತ್ರಿ, ಮುಂಜಾವಿನ 3 ಭಾವಗಳನ್ನು ತೋರಿಸುವ 3 ಬಡ ಖ್ಯಾಲ್ಗಳಿರಲಿ ಅಂತ ಗೋರೆ ಸಾಹೇಬರೇ ಹೇಳಿದ್ದಾರೆ. ಈಗ 11 ಗಂಟೆಯಾಗಿದೆ, ಏನು ಮಾಡಲಿ, ಸಂಜೆಯ ರಾಗವನ್ನು ಬಿಟ್ಬಿಡ್ತೀನಿ ಎಂದ. ಸಭಿಕರಲ್ಲಿ ಕೆಲವರು ಈಗಿನ್ನು ಸಂಜೆ ಅಂತ ತಿಳ್ಕೊಂಡು ಹಾಡಿ ಎಂದು ಕೂಗಿದರು. ಒಬ್ಬಾತ, ನೀವು ಹಾಡೋಕ್ಕೆ ಶುರು ಮಾಡಿ ಕಳೆದು ಹೋದ ಸಂಜೆಯನ್ನು ವಾಪಸ್ ಎಳೆದು ತಂದು ನಿಲ್ಲಿಸಿ ಎಂದು ಗಟ್ಟಿಯಾಗಿ ಕೂಗಿದ. ಸಭಿಕರೆಲ್ಲ ಚಪ್ಪಾಳೆ ತಟ್ಟಿದರು. ಮಧು ಹಿಂದಿರುಗಿ ನೋಡಿದಳು. 12ರಿಂದ 15,000 ಜನ ಸೇರಿದ್ದಾರೆಂದು ಅವಳ ಬುದ್ಧಿ ಅಂದಾಜು ಮಾಡಿತು. ಹಾಗಿದ್ದರೆ ಶುದ್ಧ ಕಲ್ಯಾಣ್ ಎಂದು ಮೈಕ್ನಲ್ಲಿ ಹೇಳಿ ಮೋಹನ್ ಲಾಲ್ ಶ್ರುತಿಯನ್ನು ಮತ್ತೊಮ್ಮೆ ಹದ ಮಾಡಿದ. ಸುಮಾರು 25 ವರ್ಷದ ಇಬ್ಬರು ಹುಡುಗಿಯರು ಹೆಮ್ಮೆಯಿಂದ ತಂಬೂರು ಹಿಡಿದು ಕೂತಿದ್ದರು. ಟಿಪ್ನೆಸ್ ಪ್ರಭುಗಳು ಉತ್ಸಾಹದಿಂದ ತಮ್ಮ ವಾದನದ ಸಹಕಾರವನ್ನು ಎದುರು ನೋಡುತ್ತಿದ್ದರು. ಮಧು ಗಾಯಕನನ್ನೇ ನೋಡುತ್ತಿದ್ದಳು. ತನಗೆ ಗೊತ್ತಿರುವ ಸ್ವರಗಳೇ, ಅದೇ ಉಠಾವ್, ಗ ರೇ ಸ ರೇ, ಗ ಗ ಪ ಗ ಧ ಪ ಗ ರೇ ಸ ರೇ ಸ. ಆದರೆ ರಾಗದ ಭಾವ ಹುಟ್ಟುತ್ತಿಲ್ಲ. ಅವನ ಕಣ್ಣುಗಳನ್ನು ಅರ್ಧ ಮುಚ್ಚಿದ್ದಾನೆ. ಭಾವವನ್ನು ಆವಾಹಿಸಿಕೊಳ್ಳಲು ಅಥವಾ ಭಾವಕ್ಕೆ ದೃಶ್ಯ ರೂಪದ ಒತ್ತಾಸೆ ಕೊಟ್ಟು ಶ್ರೋತೃಗಳನ್ನು ಮರಳು ಮಾಡಲು ಭಾವದ ಆವಾಹನೆ ಆಗುತ್ತಿಲ್ಲ. ಅಭ್ಯಾಸ ಬಲದಿಂದ ಸ್ವರಗಳ ಮೇಲೆ ಸಂಚಾರ ಮಾಡುತ್ತಿದ್ದಾನೆ ಅಷ್ಟೇ. ನಡುವೆ ಒಮ್ಮೆ ಅರೆನಿಮೀಲಿತ ಕಣ್ಣಿನಿಂದ ನನ್ನನ್ನು ನೋಡಿದ. ಕಳ್ಳ ನೋಟದ ವಿದ್ಯೆಯಲ್ಲಿ ನಿಸ್ಸೀಮ ಎಂದುಕೊಂಡಳು. ಹಿಂದಿರುಗಿ ನೋಡಿದಳು. 10-15 ಜನಗಳು ಭಾವದ ಅಲೆಯ ಬಂದ ತಕ್ಷಣ ತಲೆಬಾಗಿ ಒಪ್ಪಿಸಿಕೊಳ್ಳಲು ಆಳವನ್ನು ಸೇರಲು ಕಾತರರಾಗಿ ಕುಳಿತಿದ್ದಾರೆ. ಆದರೆ ಭಾವ ಮೂಡುತ್ತಿಲ್ಲ. ಮೋಹನ್ ಲಾಲ್ ಹೆಣಗುತ್ತಿದ್ದಾನೆ. ಬಿಗಿಯಾಗಿ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ನಾಡಿಯನ್ನು ಹುಡುಕುತ್ತಿದ್ದಾನೆ. ಅದು ಸಿಕ್ಕುತ್ತಿಲ್ಲ. ಗಾಯನ ಆರಂಭಿಸಿ ಗಡಿಯಾರ ನೋಡಿಕೊಂಡಳು. 1/4 ಗಂಟೆ ಕಳೆದಿದೆ. ನಾಡಿ ಸಿಕ್ಕುತ್ತಿಲ್ಲ. ಒಟ್ಟು 5 ಸಲ ತನ್ನ ಕಡೆಗೆ ಗುಪ್ತ ನೋಟ ಹರಿಸಿದ. ನೇರ ನೋಟವಲ್ಲ, ಯಾವ ನೇರ ಅರ್ಥವೂ ಇಲ್ಲದ ದೃಷ್ಟಿ. ಸ್ವರಗಳಲ್ಲಿ ಬಿಸಿ ಇಲ್ಲ. ಹಿಂದಿರುಗಿ ಬಲಬದ್ದಿಗೆ ಇದ್ದ ಹುಡುಗಿಯರಿಂದ ತಂಬೂರಿ ಈಸ್ಕೊಂಡು ಶ್ರುತಿಯನ್ನು ಸರಿ ಮಾಡಿದ. ಶ್ರುತಿಯಲ್ಲಿ ತಪ್ಪಿದೆ ಎಂಬಂತೆ. ಅನಂತರ ಎಡಬದಿಗೆ ತಿರುಗಿ ತಂಬೂರಿಯನ್ನು ತುಸು ತನ್ನ ಹತ್ತಿರಕ್ಕೆ ಸೆರಗಿಸುವಂತೆ ಸೂಚಿಸಿದ. ಅವಳು ಹತ್ತಿರಕ್ಕೆ ಒತ್ತಿಕೊಂಡಳು. ಮತ್ತೆ ಮಾರೇ ಎಂದು ಎತ್ತಿಕೊಂಡ. ಉಠಾವ್ ಶುಷ್ಕ ಸಪ್ಪಳವಾಯಿತು. ಮತ್ತೊಮ್ಮೆ ನನ್ನ ಕಡೆಗೆ ಕಣ್ಣಿನ ಗುಡ್ಡೆಗಳನ್ನು ಉರುಳಿಸಿದ, ಮರಳಿಸಿದ. ಅವನ ಕಣ್ಣು ಗುಡ್ಡೆಗಳು ಹೆಣಗುತ್ತಿವೆ. ಯಾವುದರೊಡನೆ, ಯಾಕೆ ಎಂಬುದು ತನಗೆ ಅರ್ಥವಾಗುತ್ತಿಲ್ಲ. ಅವಳು ಹಿಂದಿರುಗಿ ನೋಡಿದಳು. ಜನಗಳು ತಮ್ಮ ತಮ್ಮಲ್ಲಿಯೇ ಪಿಸುಗುಟ್ಟಿಕೊಳ್ಳುತ್ತಿದ್ದಾರೆ. ಗಾಯನದಲ್ಲಿ ಮಾಂತ್ರಿಕೆ ಹುಟ್ಟುತ್ತಿದ್ದರೆ ತಾನೇ ಶ್ರೋತೃಗಳು ಮುಗ್ಧರಾಗಿ ಬಾಗುವುದು ಎನ್ನಿಸಿತು. ಅಷ್ಟರಲ್ಲಿ ಅವನು ಹಾಡುವುದನ್ನು ನಿಲ್ಲಿಸಿದಂತಾಯಿತು. ಗಾಯಕನು ನಿಲ್ಲಿಸಿದಾಗ ರಾಗ ಸಂಚಾರವನ್ನು ಜೀವಂತವಾಗಿಡಬೇಕಾದ ಹಾರ್ಮೋನಿಯಂ ವಾದಕರು ನಿಲ್ಲಿಸಿದ್ದಾರೆ. ಅವಳು ವೇದಿಕೆಯ ಕಡೆಗೆ ಮುಖ ತಿರುಗಿಸಿ ನೋಡಿದಳು. ಮೋಹನ್ ಲಾಲ ಬಾಗಿ ರಾಜಾರಾಮ್ ಟಿಪ್ನಿಸ್ನೊಡನೆ ಏನೋ ಪಿಸು ಮಾತಿನಲ್ಲಿ ಹೇಳುತ್ತಿದ್ದಾನೆ. ಅವನು ಕತ್ತು ಬಗ್ಗಿಸಿ ತಮ್ಮ ಕಿವಿಯನ್ನು ಅವನ ಬಾಯಿಗೆ ಹತ್ತಿರ ತಂದಿದ್ದಾರೆ. ತಬಲದ ಪ್ರಭು ಮಾತ್ರ ಮೆಲುದನಿಯಲ್ಲಿ ಕಾಲದ ನಿರಂತತೆಯನ್ನು ಸೂಚಿಸುತ್ತಿದ್ದಾರೆ. ಟಿಪ್ನಿಸ್ ಅರು ಹಾರ್ಮೋನಿಯಂ ತಿದಿಯನ್ನು ಹಾಗೆಯೇ ಬಿಟ್ಟು ಮೇಲೆ ಎದ್ದರು. ಅವಳು ನೋಡುತ್ತಿದ್ದಂತೆ ವೇದಿಕೆಯನ್ನಿಳಿದು ಅವಳ ಹತ್ತಿರಕ್ಕೆ ಬಂದ ಅವಳ ಕಿವಿಯಲ್ಲಿ, ತುಸು ಹಿಂಬದಿಗೆ ಬಾ, ಒಂದು ಮಾತು ಹೇಳಬೇಕಾಗಿತ್ತು. ಪಿಸುಗುಟ್ಟಿದರು. ಅವಳಿಗೆ ಮುಜುಗರವಾಯಿತು. ನಾನು ವೇದಿಕೆಗೆ ಬರೋದಿಲ್ಲ, ಅವರ ಜೊತೆ ಸ್ವರ ಕೂಡಿಸೋಲ್ಲ, ತಂಬೂರಿ ಹಿಡಿಯೋಲ್ಲ. ಅವಳು ಮೆಲ್ಲಗೆ ಉತ್ತರಿಸಿದಳು. ಬದಿಯ ಹಿಂಬದಿಯ 5-6 ಜನರಿಗಾದರೂ ಅದು ಕೇಳಿಸ್ತು. ಸ್ವರ ಕೂಡಿಸು, ಶ್ರುತಿ ಹಿಡಿ ಅಂತ ಹೇಳೋಲ್ಲ. ನಾನೊಂದು ಮಾತು ಹೇಳಬೇಕು, ಖಾಸಗಿದ್ದು. ತಕ್ಷಣ ಮೇಲೆದ್ದು ನನ್ನ ಹಿಂದೆ ಬಾ. ಇಡೀ ಸಭೆ ನೋಡ್ತಿದೆ. ಅವರ ಮುಖದಲ್ಲಿ ಆತುರ ಕಾಣುತ್ತಿತ್ತು. ಅವಳು ಎದ್ದು ನಿಂತಳು. ವೇದಿಕೆಯನ್ನು ಹತ್ತಿ
ಪರದೆಯ ಮೂಲೆಯಿಂದ ಇಳಿದು ಮರೆಯಾದ ಅವರನ್ನು ಹಿಂಬಾಲಿಸಿದಳು. ಪರದೆಯಿಂದ ತುಸು ದೂರದ ಕಾಲೇಜು ಫೋರ್ಟಿಕೋದ ಹತ್ತಿರ ನಿಂತು ಅವರು ಹೇಳಿದರು, ಇವತ್ತು ಮೋಹನ್ಜಿಗೆ ಯಾಕೋ ಮೂಡ್ ಬರ್ತಾ ಇಲ್ಲ. ಎದುರಿಗೆ ಹತ್ತಿರದಲ್ಲಿ ಕೂತಿರೋ ನೀನು ಅವರ ಕಣ್ಣಿಗೆ ಬೀಳದಂತೆ ಬೇರೆ ಎಲ್ಲಾದರೂ ಮರೆಯಾದರೆ ಮೂಡು ದಕ್ಕಬಹುದೇನು. ನಿನ್ನನ್ನು ಅಲ್ಲಿಂದ ಎಬ್ಬಿಸಿ ಕಳುಹಿಸು ಅಂತ ನನ್ನ ಕೈಯಲ್ಲಿ ಹೇಳಿ ಕಳಿಸಿದ್ದಾರೆ ಕಾಕಾ. ಅವರೇ ಬಲವಂತ ಮಾಡಿ ನನ್ನನ್ನು ತಳ್ಳಿ ಅಲ್ಲಿ ಕೂರಿಸಿ ಹೊರಗು ದಿಂಬು ಎತ್ತಿ ತಂದು ಹಾಕಿದರು. ಸಂಗೀತ ತಿಳಿದವರಿಬ್ಬರು ಎದುರಿಗಿದ್ರೆ ಸೂಕ್ಷ್ಮ ಕೆಲಸ ಮಾಡಿ ತೋರಿಸೋಕೆ ಸ್ಫೂರ್ತಿ ತಾನೇ ಬರುತ್ತೆ ಅಂತ. ಇಲ್ದಿದ್ರೆ ನಾನೆಲ್ಲೋ ಮೂಲೆಯಲ್ಲೇ ಕೂರ್ತಿದ್ದೆ. ವಾಸ್ತವವಾಗಿ ಬರಬೇಕು ಅಂತ ಮನಸ್ಸೇ ಇರಲಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದೆ. ಅವಳು ಹೇಳುತ್ತಿದ್ದ ನಡುವೆಯೇ ಅವರು ಅದಿರಲಿ, ಈಗ ಆಲಾಪದ ನಡುವೆ ನಿಲ್ಲಿಸಿದ್ದಾರೆ, ನಾನು ಬೇಗ ಹೋಗಬೇಕು ಎಂದು ಹಿಂದಿರುಗಿ ಓಡಿದರು. ಏನು ಮಾಡಿದರೂ ರಾಗದ ನಾಡಿ ಸಿಕ್ಕುತ್ತಿಲ್ಲ. 50 ವರ್ಷದಿಂದ ಪರಿಚಿತವಾಗಿ 40 ವರ್ಷದಿಂದ ಹಾಡಿ ಮುಷ್ಟಿಗತವಾದ ರಾಗ. ಶಾಸ್ತ್ರ ಶುದ್ಧವಾಗಿ ಬಿಟ್ಟರೆ ಭಾವ ಉದಿಸುತ್ತದೆಂಬ ಖಾತರಿ ಇಲ್ಲ. ಇತ್ತೀಚೆಗೆ ಹಾಗೆ ಆಗುತ್ತಿದೆ. ಮುಂಬಯಿಯ ಈ ಬೀಳ್ಕೊಡುಗೆಯ ಗಾಯನವನ್ನು ಅದ್ಭುತವಾಗಿ ಹಾಡಬೇಕೆಂತ 2 ವಾರದಿಂದ ಮಾಡಿಕೊಂಡ ಸಂಕಲ್ಪ ಸೋಲುವ ಹಾಗೆ ಕಾಣುತ್ತಿದೆ. ಏನಾದರೂ ನಾನು ಸೋಲಕೂಡದು. ಮೋಹನ್ಲಾಲ್ ಸೋತು ಮುಂಬೈ ಬಿಂದ ಓಡಿ ಹೋಗ್ತಿಲ್ಲ. 15,000 ಸಭಿಕರು ಮಂತ್ರಶಕ್ತಿಗೆ ಒಪ್ಪಿಸಿಕೊಳ್ಳೋಕೆ ಸಿದ್ಧರಾಗಿ ಕೂತಿದ್ದಾರೆ. ಒಂದು ಕ್ಷಣದ ಮಂತ್ರ ಪಸರಿಸಿದರೆ ಸಾಕು, ಮುಳುಗಿ ತಲ್ಲೀನರಾಗ್ತಾರೆ. ಸಭಿಕರ ನಾಡಿ ನನಗೆ ಗೊತ್ತು. ಮುಂಬೈ ಸಭಿಕರದಂತ ನನಗಿಂತ ಬೇರೆ ಯಾರಿಗೆ ಗೊತ್ತು. ನಿಧಾನವಾಗಿ ವಿಸ್ತಾರ ಹಾಡಬೇಕು. ಇಂಥ ಶುದ್ಧ ಕಲ್ಯಾಣವನ್ನು ಹಿಂದೆ ಎಂದೂ ಎಲ್ಲಿಯೂ ಕೇಳಿಲ್ಲ ಅನ್ನುವ ಹಾಗೆ ಮಂದ್ರಕ್ಕೆ ಇಳಿಯಬೇಕು. ಅವರೋಹದಲ್ಲಿ ಕಲ್ಯಾಣ, ಮಂದ್ರಕ್ಕೆ ಇಳಿಯುವಾಗ ವಿಪುಲ ಅವಕಾಶ, ಅಲ್ಲಿಂದ ಏರುವಾಗ ಭೂಪಾಲಿ ಉತ್ಸಾಹ. ಅವಳು ಸರಿ, ಯಾವಾಗಲೂ ಉತ್ಸಾಹ ಕಳೆದುಕೊಳ್ಳೋಲ್ಲ. ನಸೆ ಇಲ್ಲ. ಹೋಗಿಬಿಟ್ಟಳು. ಹೋಗದೆ ಏನು ತಾನೇ ಮಾಡ್ತಾಳೆ. ಇರು ಎನ್ನುವ ಇಟ್ಟುಕೊಳ್ಳುವ ಮನಸ್ಸು ನನಗೆ ಇಲ್ಲದಾದಾಗ ಎಂತಹ ಉತ್ಸಾಹವಿದ್ದರೂ ಮಂದ್ರಕ್ಕೆ ಇಳಿಯಲಾರಳು, ಇಳಿಸಲಾರಳು. ಇಳಿಸುವ ಶಕ್ತಿ ಇರೋದು ಕಲ್ಯಾಣಿಗೆ ಮಾತ್ರ. ಇಳಿದಷ್ಟು ತಳ ಮುಟ್ಟಿದಷ್ಟು, ತಳದ ಷಡ್ಜ ಮುಟ್ಟಿದಷ್ಟು ರಾಗದ ದರ್ಶನವಾಗುತ್ತೆ. ನಾನು ಹೇಳಿಕೊಟ್ಟ ಮಾತು. ಅದರಿಂದ ಅಲ್ಲಿ ಸತ್ಯ ದರ್ಶನವಾಗುತ್ತೆ. ತನಗೆ ಆಯಿತು ಅಂತ ತನಗೆ ತಿರುಮಂತ್ರ ಹೇಳಿದಳಲ್ಲ, ಅವಳು ಹೇಳಿದ್ದು ಆ ಸಾವರಿ ಕೋಮಲ ಋಷಭ. ಗಂಡನಿಗೆ ಎಲ್ಲನೂ ಹೇಳಿ ಬರುವಂಥ ದರ್ಶನವಂತೆ. ಎದುರಿಗೆ ಕೂತಿದ್ದಾಳೆ. ನನ್ನನ್ನೇ ಪರೀಕ್ಷೆ ಮಾಡುವ ಕಣ್ಣುಗಳಿಂದ ಚುಚ್ಚುತ್ತಾ. ಯಾವತ್ತೂ ಶತ್ರುವನ್ನು ಎದುರಿಗೆ ಕೂಡಿಸ್ಕೊಂಡು ಹಾಡಬಾರ್ದು. ಸಹೃದಯತೆ ಮಾತ್ರ ಎದುರಿಗೆ ಮಂಡಿಸಿರಬೇಕು. ಕಣ್ಣುಗಳ ಸೌಮ್ಯ ಮಿನುಗಿನಿಂದ ಸಿಂಪಡಿಸುವ ಸಹೃದಯತೆ ಇಲ್ಲದಿದ್ದರೆ ಹಾಡೋದು ಹೇಗೆ? ನಾನೇ ಹಿಡಿದು ತಂದು ಎದುರಿಗೆ ಕೂರಿಸಿ ತಪ್ಪು ಮಾಡಿದೆ. ಸೊಕ್ಕಿನ ಮಾತನಾಡಿದರು. ಪಂಡಿತ್ ಜಿ, ಮೋಹನ್ ಲಾಲ್ ಜಿ, ತಂಬೂರಿ ಹಿಡಿದು ನಿಮ್ಮ ಹಿಂದೆ ಕೂರೋಕೆ ನಾನು ನಿಮ್ಮ ಶಿಷ್ಯ ಅಲ್ಲ. ನಿಮ್ಮ ಸಂಗೀತದಲ್ಲಿ ನನಗೆ ಯಾವ ಆಸಕ್ತಿಯೂ ಇಲ್ಲ. ಗುರು ಟಿಪ್ಪಣಿಸರ ದಾಕ್ಷಿಣ್ಯಕ್ಕೆ ಅಂತ ಹೇಳಿದ್ದೇನಲ್ಲ. ಇಷ್ಟಾದರೂ ಯಾಕೆ ಹಿಡಿದು ತಂದು ಎದುರಿಗೆ ಕೂರಿಸಿದೆ? ಹೊರಗು ಲೋಡು ಎತ್ತಿ ತಂದಿಟ್ಟು ಸ್ವರ ಸೂಕ್ಷ್ಮ ಕಣಿಗೆ ಕಾಣಿಸ್ತಿಲ್ಲ. ಅಭ್ಯಾಸದ ನೆನಪು ಮಾತ್ರ. ಇಳಿಯೋದೇನು, ವಿಸ್ತರಿಸೋದೇನು? ಜನಗಳು ಉತ್ಸಾಹೀನರಾಗ್ತಿದ್ದಾರೆ. ಅವರಿಗೆ ಕಿಕ್ ಬರ್ತಿದೆಯೋ ಇಲ್ಲವೋ ತತ್ಕ್ಷಣದಲ್ಲಿ ಆರಿ ಹೋಗುತ್ತೆ. ನನಗೆ ಬಂದದ್ದು ತಾನೇ ಅವರಿಗೆ ಬರೋದು. ದಾಖಲಾತಿಯೇ ಇಲ್ಲ. ಅವರನ್ನು ಹೇಗೆ ವಿಚ್ಛೇದಿಸಿದ್ರಿ? ಹರಿದ್ವಾರಕ್ಕೆ ಬಾ ಅಂತ ಕರೆದೆ. ಅವಳೇ ಬರೋಲ್ಲ ಅಂದ್ಲು. ಬರೋಲ್ಲ ಅಂದರೂ ಅವರ ವಿಚ್ಛೇದನವಾಗೋಲ್ಲ. ಧ್ವನಿ ಮಂದ್ರಷಡ್ಜ ಕೇಳಿದರೂ ತಳಹದಿ ದರ್ಶನವಾಗ್ತಿಲ್ಲ. ಅದು ಆಗದಿರುವಾಗ ಮಂದ್ರಷಡ್ಜ ಸಿಕ್ಕಿರೋದೇ ಸುಳ್ಳು. ನನ್ನನ್ನೇ ನೋಡ್ತಾ ಕೂತಿದ್ದಾಳೆ. ನನ್ನ ಪ್ರೋಗ್ರಾಮ್ ಕೆಡಿಸ್ಬೇಕು ಅಂತ ನಿಶ್ಚಯ ಮಾಡಿ ತಪ್ಪು ಮಾಡಿದೆ. ಎದುರಿಗೆ ಕೂರಿಸ್ಕೊಂಡು. ಸಂಗೀತದಲ್ಲಿ ಯಾವ ಅರ್ಥವೂ ಇಲ್ಲ, ಸಾರ್ಥಕತೆಯೂ ಇಲ್ಲ ಇದೆ ಅಂತ ನೀವು ಇನ್ನೂ ನಂಬಿದ್ದೀರಿ. ಅದು ನಿಮ್ಮ ಆತ್ಮಶ್ರದ್ಧೆಯ ಪ್ರಶ್ನೆ. ನನ್ನನ್ನು ಹುಂಬ ಅಂದಳು ಲೌಡಿ. ನಾನು ಅಡಿಪಾಯ ಹಾಕಿಕೊಡದೆ ಈಗ ಸಾಧನೆ ಮಾಡ್ತಿದ್ದಾಳೆಯೇ? ಹಾರ್ಮೋನಿಯಂನ ಮಾಸ್ತರನ ಮಾರ್ಗದರ್ಶನದಲ್ಲಿ ಅದೇನು ಸಾಧನೆ ಮಾಡ್ತಿದ್ದಾಳೆ? ಒಂದಲ್ಲ ಒಂದಿನ ನಾನೇ ನೋಡ್ತೀನಿ. ಜನಗಳಿಗೆ ಬೋರ್ ಆಗ್ತಿದೆ. ಇವತ್ತಿನ ಪ್ರೋಗ್ರಾಮ್ ಕಳೆ ಕಟ್ಟಿಸಲೇಬೇಕು. ಮೆಲ್ಲಗೆ ತಮ್ಮಲ್ಲಿ ಗುಜುಗುಜು ಮಾಡ್ತಿದ್ದಾರೆ. ಪ್ರತಿಯೊಂದು ಕಚೇರಿಯಲ್ಲೂ ಒಂದೇ ಮಟ್ಟದ ಖುಷಿ ಹುಟ್ಟಿಸ್ಬೇಕು ಅಂತ ನಿರೀಕ್ಷಿಸ್ತಾರೆ. ಇವಳನ್ನು ಎದುರಿಂದ ಎಬ್ಬಿಸಿ ಕಳಿಸದಿದ್ದರೆ ಸಾಧ್ಯವಿಲ್ಲ. ಹ್ಯಾಕೆ ಕಳಿಸೋದು? ಎದ್ದು ಹೋಗು ಅಂದರೆ ಕೇಳಿಸ್ತಾಳೆ. ನನ್ನ ಎದುರಿಗೆ ಮೈಕ್ ಇದೆ. ಎಷ್ಟು ಸಣ್ಣಗೆ ಹೇಳಿದರೂ ಇರೋ ಸಭೆಗೆ ಕೇಳುತ್ತೆ. ಅವಳು ಹೋಗಲ್ಲ, ಜವಾಬು ಕೊಡ್ತಾಳೆ. ಪ್ರೋಗ್ರಾಮ್ ಕೆಡಿಸ್ಬೇಕು ಅಂತಲೇ ಕೂತಿದ್ದಾಳೆ. ಕೂತಿದ್ರು ನನಗೂ ಅವಳಿಗೂ ಸಂಬಂಧವಿಲ್ಲ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿದರೆ ಇನ್ನಷ್ಟು ಪ್ರಖರವಾಗ್ತಾಳೆ. 2 ಕಣ್ಣುಗಳಿಂದಲೂ ಹೆಚ್ಚು ಮನಸ್ಸಿನಿಂದ ಚುಚ್ಚುತ್ತಾಳೆ. ರಾಜಾರಾಮನಿಗೆ ಶಿಷ್ಯೆ. ಅವನ ಕೈಲಿ ಹೇಳಿಸಿದರೆ ಹೋಗಿಯೇ ಹೋಗ್ತಾಳೆ. ಎದ್ದ ಮೇಲೆ ಇನ್ನಷ್ಟು ಪ್ರಖರವಾಗಿದ್ದಾಳೆ. ಇನ್ನಷ್ಟು ಚುಚ್ಚುತ್ತಿದ್ದಾಳೆ. ಎದುರಿಗಿರುವಾಗ ಎದುರಿಸೋದು ಸುಲಭ. ಈಗ ಈ ರಾಗ ಆರಿಸ್ಕೋಬಾರ್ದಾಗಿತ್ತು. ಕಲ್ಯಾಣಿ ಇವಳ ಜೊತೆಗೆ ಹಾಡಿದ್ದು. ಕಲ್ಯಾಣಿ ಅಂತ ಅವಳಿಗೆ ಹೆಸರಿಟ್ಟದ್ದು ಆರಿಸಿಕೊಂಡಾಗಿದೆ. ಶುರು ಮಾಡಿ ಆಗಿದೆ. ಇದಕ್ಕೆ ಮೂಡ್ ಬರ್ತಿಲ್ಲ. ಬೇರೆ ರಾಗ ಹಾಡ್ತೀನಿ ಅಂದರೆ ಹೇಗೆ? ಆರ್ಟಿಸ್ಟ್ ಅಂದರೆ ಮೂಡ್ ಇದ್ದೇ ಇರುತ್ತೆ ಅನ್ನೋದು ಶ್ರೋತೃಗಳಿಗೆ ತಿಳಿದಿಲ್ಲವೇ? ಅದು ಮುಂಬೈ ಶ್ರೋತೃಗಳಿಗೆ. ಇವರನ್ನು ಗೆಲ್ಲಬೇಕಾದರೆ ಹಾಂ, ಓಂಕಾರ ಶುರು ಮಾಡಿದರೆ ಹೇಗೆ? ಹುಚ್ಚು ಹೊಡೆದು ತಲೆದೂಗ್ತಾರೆ. ಕಣ್ಣು ಮುಚ್ಚಿ ಧ್ಯಾನ ಮಗ್ನರಾಗ್ತಾರೆ. ಎಷ್ಟು ಕಚೇರಿ ನೋಡಿದ್ದೀನಿ. ಶುದ್ಧ ಕಲ್ಯಾಣದ ಮೂಡ್ ಬರ್ತಿಲ್ಲ. ಮೊದಲು ತುಸು ಓಂಕಾರ ಮಾಡ್ತೀನಿ. ಮೂಡ್ ಬಂದ ಮೇಲೆ ಬೇರೆ ಒಂದು ಸಂಪೂರ್ಣ ರಾಗ ವಿಸ್ತಾರವಾಗಿ ಆರಂಭಿಸ್ತೀನಿ. ವಾಹ್, ಸಾಗರದ ಬೋರ್ಗರೆ ಅಂತ ಚಪ್ಪಾಳೆ ಬರ್ತಾ ಇದೆ.
ಮೂಡ್ ಬರ್ತಿದೆ. ತಂಬೂರಿಗಳನ್ನು ಸರಿ ಮಾಡಿ ಹುಡುಗಿಯರ ಕೈಗೆ ಕೊಟ್ಟು ಕಣ್ಣು ಮುಚ್ಚಿ ನೋಡಿ ತಾನಾಪುರದ ಝೇಂಕಾರವನ್ನು ಕಿವಿಗೆ ತುಂಬಿಕೊಂಡ. ಈಗ ಬಂತು, ಇನ್ನು ಚಿಂತೆ ಇಲ್ಲ. ಓಂ. ಮೊದಲು ತಾರಕಕ್ಕೇರಿ ನಂತರ ಮಂತ್ರಕ್ಕೆ ಇಳಿಯಬೇಕು. ಮುಚ್ಚಿದ ಕಣ್ಣುಗಳನ್ನು ತೆರೆಯಲಿಲ್ಲ. ಆಂತರ್ಯದ ಆಕಾಶ ತೆರೆದುಕೊಳ್ಳುತ್ತಿದೆ. ಈಗ ಕಣ್ಣು ಬಿಟ್ಟರೂ ಪರವಾಗಿಲ್ಲ, ಆ ಶನಿ ಎದ್ದು ಹೋಗಿದ್ದಾಳೆ ಎಂಬ ಭಯ ಹುಟ್ಟಿತು. ಕಣ್ಣು ತೆರೆದ. ಅವಳಿಲ್ಲ. ಇಡೀ ಸಭೆ ಮಂತ್ರಮುಗ್ಧವಾಗಿದೆ. ಹೆಣ್ಣು ಗಂಡು, ಕಿರಿಯ ಹಿರಿಯ, ಯೌವನ ಪ್ರೌಢ, ಮುದುಕ ಮೋಟ ಎಲ್ಲರೂ ಸ್ಪಷ್ಟವಾಗಿ ಕಣ್ಣು ತೆರೆದು ನೋಡಿದ. ಅಲ್ಲಿ ತುಸು ದೂರದಲ್ಲಿ ಖಚಿತವಾದ ಸಾಲುಗಳಿಲ್ಲ. ಒಬ್ಬರ ಬೆನ್ನ ಹಿಂದೆ ಒಬ್ಬರಂತೆ, ಒಬ್ಬರ ತೊಡೆಯ ಹಿಂದೆ ಒಬ್ಬರಂತೆ. ಅಲ್ಲಿ ತುಸು ದೂರದಲ್ಲಿ ಒಂದು 35 ವರ್ಷದ ರೇಷ್ಮೆಯ ಸೀರೆಯ ವಜ್ರದ ಓಲೆ, ವಜ್ರದ ಮೂಗುತಿ, ವಜ್ರದ ಖಚಿತ ಕೈಬಳೆ, ಉಂಗುರ, ಕೈಗಡಿಯಾರ. ಅವಳೆ ಏನವಳ ಹೆಸರು ಮರೆತು ಹೋಯ್ತು. ಹೀಗೆ ಜ್ಞಾಪಿಸ್ಕೊಳ್ಳೋದು ಬೇಡ, ಸ್ವರದ ಮಗ್ನತೆ ಹೋಗುತ್ತೆ. ನೆನಪಾಯ್ತು, ಹೈದರಾಬಾದು. ತಂಬೂರಿ ಹಿಡಿದು ಅಗತ್ಯಕ್ಕಿಂತ ಹೆಚ್ಚು ಸರಿದಳು. ಫ್ರೆಂಚ್ ಪರಿಮಳವು ಬೆಳಗಿನ ನೆನಪುಗಳಿಂದ ತುಂಬಿಕೊಂಡು 5 ನಿಮಿಷವಾದರೂ ಮಗ್ನತೆ ಹೆಚ್ಚಲಿಲ್ಲ. ಬೇಸರ, ಸೋಲಿನ ಅನುಭವ, ಹೆಣಗಾಟ. ನಾನೊಬ್ಬ ಕಲಾವಿದ, ಗಾಯಕ, ಇದೊಂದು ಕಲಾಕೃತಿ, ಇದರ ಭಾವವನ್ನು ಸೃಷ್ಟಿಸುವುದು ಮಾತ್ರ ನನ್ನ ಕೆಲಸ. ಇವಳು ಮನಸೋತಂತೆ ಸಭಿಕರ ಮನಸ್ಸನ್ನು ಸೋಲಿಸಿ ಕರಗಿಸುವ ಆರ್ಥ ಸಮರ್ಪಣಾ ಭಾವ. ಯಾವ ಯಾವ ಸ್ವರಸೂಕ್ಷ್ಮಗಳು ಮೇಲೆ ಯಾವ ಯಾವ ಹದದಲ್ಲಿ ಸಾಗಿ ನಿಲ್ಲಬೇಕು ಅದರಂತೆ ಹಾಡಿದರೆ ಭಾವ ಬಂದೇ ಬರಬೇಕು. ಗಾಯನವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡರೆ ಸರಿ ಎಂಬ ಇಚ್ಛಾಶಕ್ತಿಯಿಂದ ಗಟ್ಟಿ ಮಾಡಿಕೊಳ್ಳತೊಡಗಿದ. ಖಾಸಗಿ ಬೈಟೆಕ್ನಲ್ಲಿ ಗೆಲ್ಲಬಹುದಾದರೆ ದೊಡ್ಡ ಸಭೆಯಲ್ಲಿ ಯಾಕೆ ಸಾಧ್ಯವಿಲ್ಲ ಎಂಬ ಸವಾಲು ಸ್ವೀಕರಿಸಿ ಆಡತೊಡಗಿದ. ಹೌದು, ಅವಳೇ. ಕಚೇರಿಯ ಸುದ್ದಿಯನ್ನು ಪೇಪರ್ನಲ್ಲಿ ಓದಿ ಬಂದಿದ್ದಾಳೆ. ಅಥವಾ ರೇಷ್ಮೆ ವಜ್ರಗಳನ್ನು ಹೇರಿಕೊಳ್ಳು ಅವಳನ್ನು ತೋಳು. ಮುಂಬೈಯಲ್ಲಿ ಎಷ್ಟು ಜನವಿಲ್ಲ. ಅವಳ ಕಡೆ ನೋಡಕೂಡದು. ಗಾಯನವನ್ನು ಸ್ವಾಧೀನಕ್ಕೆ. ಏನು ಸದ್ದು? ಶ್ರೋತೃಗಳ ಗುಜುಗುಜು. ನೋಡಿ, ಜೋಡಿ ತಾನಪುರ ತನ್ನ ವಶದಲ್ಲಿರುವ ಧ್ವನಿವರ್ಧಕ, ಆದರೂ ಗುಜುಗುಜು ಕೇಳುತ್ತಿದೆ. ನನ್ನ 40 ವರ್ಷದ ಅನುಭವದಲ್ಲಿ ಒಮ್ಮೆಯೂ ಹುಟ್ಟದ ಗುಜುಗುಜು. ಕೋಪ ಬಂತು. ತಕ್ಷಣ ಹಾಡುವುದನ್ನು ನಿಲ್ಲಿಸುವಂತೆ 2 ತಾನಪುರಗಳ ಮೇಲೆ ಕೈಯಿಟ್ಟ. ಗುಜುಗುಜು ಗಟ್ಟಿಯಾಗಿ ಕೇಳುತ್ತಿದೆ. ತನಗೆ ಮೊಟ್ಟ ಮೊದಲ ಅನುಭವ. ಮೈಕಿನ ಹತ್ತಿರಕ್ಕೆ ಮುಖ ಬಾಗಿಸಿ, ಮಹಾಜನಗಳಲ್ಲಿ ಕೆಲವರಿಗೆ ಇವತ್ತು ಸಂಗೀತ ಕೇಳುವ ಮೂಡಿಲ್ಲ ಅಂತ ಕಾಣುತ್ತೆ. ಅಂಥವರು ದಯಮಾಡಿ ಮನೆಗೆ ಹೋದರೆ ಉಳಿದವರು ಅಡ್ಡಿ ಇಲ್ಲದೆ ಕೇಳುವ ಅವಕಾಶವಾಗುತ್ತೆ ಎಂದ. ಸಭಿಕರನ್ನು ಗದ್ದರಿಸಿ ಶಿಸ್ತಿನಿಂದ ವರ್ತಿಸುವ ಹೇಳುವ ಉಪಾಧ್ಯಾಯನ ಅಧಿಕಾರ ತನಗಿದೆ ಎಂಬ ಭಾವನೆ ತುಂಬಿಕೊಂಡು ಸಭೆಯ ಮಧ್ಯೆ ಯಾರೋ ಎದ್ದು ನಿಂತು ಗಟ್ಟಿಯಾಗಿ, ನಮಗೆ ಮೂಡಿಲ್ಲ ಅನ್ಬೇಡಿ, ಸರಿಯಾದ ಮೂಡ್ ತಂದ್ಕೊಳ್ಳೋಕ್ಕೆ ನಿಮ್ಗಾಗ್ತಿಲ್ಲ ಅಂತ ಒಪ್ಕೊಳ್ಳಿ. ಅದಕ್ಕೆ ನಾನು ಹೆಣಗ್ತಿದ್ದೀನಲ್ಲ, ಗೊತ್ತಾಗಲ್ವೇ? ಇವನು ಧ್ವನಿ ಏರಿಸಿ ಕೇಳಿದ. ಅಷ್ಟರಲ್ಲಿ ಗೋರೆ ಸಾಹೇಬರು ವೇದಿಕೆಯನ್ನು ಏರಿ ಮೈಕನ್ನು ಕೈಲಿ ಹಿಡಿದುಕೊಂಡು, ಶ್ರೋತೃಗಳು ದಯಮಾಡಿ ತಾಳ್ಮೆ ತಂದುಕೊಂಡು ಸಹಕರಿಸಬೇಕು. ಎಷ್ಟೋ ಸಲ ಕಲಾವಿದರಿಗೆ ಮೂಡ್ ಇರೋಲ್ಲ. ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ. ಪಂಡಿತ್ ಮೋಹನ್ ಲಾಲ್ರಿಗೆ ಯಾವತ್ತೂ ಹೀಗೆ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಕಳೆದರೆ ಮೂಡ್ ಬರುತ್ತೆ. ಸಭಿಕರ ಮಧ್ಯದಿಂದ ಗಟ್ಟಿಯಾಗಿ ಕೂಗಿದವನು ಹೇಳಿದ, ಗೋರೆ ಸಾಹೇಬ್ರೆ, ನೀವು ವಕೀಲರು ಕಕ್ಷಿಗಾರರಿಂದ ಫೀಸ್ ತಗೊಂಡ ಮೇಲೆ ನನಗೆ ಇವತ್ತು ಕೋರ್ಟಿನಲ್ಲಿ ಸರಿಯಾಗಿ ವಾದ ಮಾಡೋಕ್ಕೆ ಮೂಡಿಲ್ಲ. ನಿಮ್ಮ ಕೇಸು ಮುಳುಗಿದ್ದಕ್ಕೆ ನಾನು ಜವಾಬ್ದಾರನಲ್ಲ ಅಂದರೆ ಆಗುತ್ತೆ? ಕೋರ್ಟ್ನಲ್ಲಿ ವಾದ ಮಾಡೋದು ಬೇರೆ, ಕಲಾ ಸೃಷ್ಟಿ ಬೇರೆ, ಗೋರೆ ಉತ್ತರಿಸಿದರು. ಅಷ್ಟರಲ್ಲಿ ಸಭೆಯ ಮುಂಬದಿಯಿಂದ ಒಬ್ಬ ವೃದ್ಧರು ಎದ್ದು ವೇದಿಕೆಯನ್ನು ಹತ್ತಿ ಟಿಪ್ನಿಸ್ನ ಹಾರ್ಮೋನಿಯಂ ಮುಂದಿದ್ದ ಮೈಕನ್ನು ತೆಗೆದುಕೊಂಡು, ಕಾತಿ ದೋಧ್ರಾ, ಗಾದಿ ಜುಬ್ಬ, ಬೊಕ್ಕತಲೆ, ಚುರುಕು ಕಣ್ಣುಗಳು, ಮೊನಚು ಮೂಗು, ತ್ರೈಂಬಕ್ ಪುರಂದರೆ ಎಂದು ಎಷ್ಟೋ ಜನ ಗುರುತಿಸಿದರು. ಗೋರೆಯವರಿಗೂ ಗುರುತು ಸಿಕ್ಕಿತ್ತು. ಸಂಗೀತ ಸಾಹಿತ್ಯ ತಿಳಿದವರು, ಗಾಂಧಿವಾದಿ, ನವೋದಯ ಕಾಲೇಜಿನ ಪ್ರಿನ್ಸಿಪಾಲರಾಗಿ ನಿವೃತ್ತರಾದವರು. ವಕೀಲ್ ಸಾಹೇಬ್ರೆ, ವಕೀಲ ವೃತ್ತಿಗೂ ಗಾಯನ ವೃತ್ತಿಗೂ ವ್ಯತ್ಯಾಸ ಇದೆ ನಿಜ. ಆದರೆ ನೀವು ಕೋರ್ಟಿಗೆ ಹೋಗುವ ಮೊದಲು ಸಂಪೂರ್ಣ ಕೇಸಿನ ತಯಾರಿ ಮಾಡಿಕೊಂಡಿರಬೇಕು. ಒಂದೊಂದು ಕೇಸಿನ ತಯಾರಿಗೆ 8-10 ದಿನ ಹಿಡಿಯುತ್ತೆ. ವಾದ ಮಾಡುವ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಂದರೆ ಪಾರ್ಟಿ ಗೀಟಿ ಅಂತ ಹದಗೆಡಬಾರ್ದು. ಇಂಥ ಶಿಸ್ತು ಸಂಗೀತಗಾರನಿಗೆ ಬೇಕು ಅಲ್ವೇ? ಇಷ್ಟಕ್ಕೂ ಅವನೇನು ಕಚೇರಿಯಲ್ಲಿ ಹೊಸ ರಾಗನ ಆವಿಷ್ಕರಿಸುತ್ತಿಲ್ಲ. ಗುರುಗಳು ಕಲಿಸಿದ ಅಷ್ಟೂ ವರ್ಷ ತಾನು ಹಾಡಿ ಅಭ್ಯಾಸವಾಗಿರೋ ರಾಗನೇ ಹಾಡ್ತಾನೆ. ಒಂದೊಂದು ದಿನ ಗಾಯನ ಅದ್ಭುತವಾಗ್ಬೋದು, ಒಂದೊಂದು ದಿನ ಅದ್ಭುತವಾಗದೇ ಇರಬಹುದು. ಶಿಸ್ತು ಇದ್ದರೆ ಒಂದು ಕನಿಷ್ಠ ಮಟ್ಟಕ್ಕಿಂತ ಕೆಳಗಿಳಿಯದೆ ಹಾಡಲೇಬಹುದು. ಅಶಿಸ್ತು ಬೇಜವಾಬ್ದಾರಿಗಳಿಗೆ ಇತ್ತೀಚಿನ ಕಲಾವಿದರು ಮೂಡ್ ಅನ್ನೋದು ಹೆಸರು ಹೇಳಿ ನುಣುಚಿಕೊಳ್ತಿದ್ದಾರೆ. ಜನಗಳು ಅಜ್ಞಾನದಿಂದಲೋ ಫ್ಯಾಷನ್ನಿಂದಲೋ ಅದನ್ನೇ ನಂಬಿ ಮೋಸ ಮಾಡಿಸ್ಕೋತಿದ್ದಾರೆ. ಇಷ್ಟು ಹೇಳಿದ ನಂತರ ಪುರಂದೆಯವರು ಉತ್ತರ ಹೇಳಿ ಎಂಬಂತೆ ಗೋರೆಯವರ ಮುಖ ನೋಡಿದರೂ ಗೋರೆಗೆ ಉತ್ತರ ತೋಚಲಿಲ್ಲ. ಸಭಿಕರ ಬಲಬದಿಯ ಕೊನೆಯಲ್ಲಿ ಕೆಲವರು ಚಪ್ಪಾಳೆ ತಟ್ಟಿದರು. ಈ ಸನ್ನಿವೇಶದಲ್ಲಿ ತಮಗೊಂದು ಪ್ರತಿಕ್ರಿಯೆ ದಾರಿ ಕಂಡಂತೆ ಉಳಿದವರು ಕೈ ಜೋಡಿಸಿ ಇಡೀ ಸಭೆ ಕರಾತಾಡನದಲ್ಲಿ ತೊಡಗಿತು. ಸನ್ನಿವೇಶವನ್ನು ನಿರ್ವಹಿಸಲು ಗೋರೆಗೆ ತಿಳಿಯಲಿಲ್ಲ, ಪುರಂದರಿಗೂ ತಿಳಿಯಲಿಲ್ಲ. ಕರತಾಡನದ ಮೊರೆತವನ್ನು ಮುಗಿಸಿದ ಸಭಿಕರಿಗಂತೂ ಏನೂ ತಿಳಿಯಲಿಲ್ಲ. ಪರಿಹಾರ ತೋಚದ ಸ್ಥಿತಿಯು ಕ್ಷಣ ಕ್ಷಣಕ್ಕೆ ಭಾರವಾಗುತ್ತಿದೆ. ಮೋಹನ್ ಲಾಲ್, ಈ ಹಣವನ್ನು ನಾನು ಕೇಳಿರಲಿಲ್ಲ. ಮುಫತ್ ಕಚೇರಿ ಕೊಡ್ತೀನಿ ಅಂತ ಒಪ್ಪಿ ನಾನು ಬಂದದ್ದು. ನನ್ನ ಆಶ್ರಮಕ್ಕೆ ಕಾಣಿಕೆ ಅಂತ ನೀವೆಲ್ಲ ಗೋರೆ ಸಾಹೇಬರ ಮುಖಾಂತರ 3 ಲಕ್ಷದ ಚೆಕ್ ಕೊಟ್ಟಿದ್ದು, ಇದನ್ನು ವಾಪಸ್ ಮಾಡ್ತಿದ್ದೀನಿ.
ನನ್ನ ಕಚೇರಿ ಮಾಡಿ ದುಡಿದೆ ನನ್ನ ಆಶ್ರಮ ನಡೆಸ್ತೀನಿ. ಅಗೌರವದ ಹಣ ನನ್ನ ಆಶ್ರಮಕ್ಕೆ ಬೇಡ ಎಂದು ಮೈಕಿನ ಬಾಯಿಗೆ ಹೇಳಿ ಮೇಲೆದ್ದು ತನ್ನ ಕಿಸೆಯಲ್ಲಿದ್ದ ಚೆಕ್ಕನ್ನು ಹಿಡಿದು ಗೋರೆಯ ಮುಂದೆ ಹಿಡಿದ. ಇದು ಆಶ್ರಮಕ್ಕೆ ಅಂತ ಸೇರಿಸಿಕೊಟ್ಟದ್ದು. ಇವತ್ತಿನ ನಿಮ್ಮ ಗಾಯನಕ್ಕೂ ಇದಕ್ಕೂ ಸಂಬಂಧವಿಲ್ಲ ಎಂದು ಗೋರೆ ಅವನ ಕೈಯನ್ನು ತಡೆದರು. ಪುರಂದರೆ, ಪಂಡಿತ್ ಮೋಹನ್ ಲಾಲ್ಜಿ ಅಹಂಕಾರ ಭಂಗವಾದವರ ಹಾಗೆ ಸಿಟ್ಟಿನಿಂದ ವರ್ತಿಸುತ್ತಿದ್ದಾರೆ. ನನ್ನ ಸಂಗೀತದಿಂದ ದುಡಿದೆ ನನ್ನ ಆಶ್ರಮ ನಡೆಸ್ತೀನಿ ಅನ್ನೋ ಮಾತಿನ ಅರ್ಥವೇನು? ಮೈಕನ್ನು ಬಾಯಿಗೆ ಹತ್ತಿರ ಇಟ್ಟುಕೊಂಡು ಹೇಳಿದರು. ಮೋಹನ್ ಲಾಲ್ಗೆ ಉತ್ತರ ಹೊಳೆಯಲಿಲ್ಲ, ಗೋರೆಗೂ ಹೊಳೆಯಲಿಲ್ಲ. ಅಷ್ಟರಲ್ಲಿ ಮಧ್ಯಭಾಗದ 20-30 ಜನ ನಿಂತರು. ಅವರನ್ನು ಅನುಸರಿಸಿ ಇನ್ನಷ್ಟು ಜನ, ಇನ್ನೂ 500, 50-100 ಜನ ಮತ್ತು ಅಷ್ಟು ಜನ. ಕೊನೆಗೆ ಎಲ್ಲರೂ ಹೇಳತೊಡಗಿದರು. ಗೋರೆಯವರು ಮೈಕನ್ನು ಕೈಲಿ ಹಿಡಿದು, ದಯವಿಟ್ಟು ಎಲ್ಲರೂ ಕೂರಬೇಕು, ಇದನ್ನು ಇಂಟರ್ವಲ್ ಅಂತ ಭಾವಿಸಬೇಕು. 10 ನಿಮಿಷದ ನಂತರ ಮೋಹನ್ ಲಾಲ್ರು ಕಚೇರಿ ಆರಂಭಿಸ್ತಾರೆ ಎಂದು ವಿನಂತಿಸಿಕೊಂಡರು. ಕೂರಿ ಕೂರಿ ಎದ ಸಭಿಕರಲ್ಲಿ ಹಲವರು ಕೂಗಿಕೊಂಡರು. ಹೇಳತೊಡಗಿದ ಜನ ಕೂರಲಿಲ್ಲ. ಗೋರೆಯವರಲ್ಲಿದ್ದ ಕೈಯಲ್ಲಿದ್ದ ಮೈಕನ್ನು ಕಿತ್ತುಕೊಂಡ ಮೋಹನ್, ಇಲ್ಲ, ನಾನು ಹಾಡೋದಿಲ್ಲ. ಹೀಗೆ ಅಗೌರವ ಮಾಡಿದ ಯಾವ ಕಲಾವಿದನಿಗೂ ಉಳಿಯೋದಿಲ್ಲ ಎಂದು ಹೇಳಿ ಪುರಂದರೆಯನ್ನು ದುರುಗುಟ್ಟಿ ನೋಡಿ ಮೈಕನ್ನು ಬಿಸಾಕಿ ವೇದಿಕೆ ಹಿಂಬದಿಗೆ ನಡೆದು ಬಿಟ್ಟ. ರಾಜಾರಾಮನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದದ್ದಾಯಿತು. ತಾನು ಬಂದದ್ದನ್ನು ಅವರು ನೋಡಿಯೂ ಆಯಿತು. ಇನ್ನಿಲ್ಲರೂ ಅಗತ್ಯವೇನು ಇಲ್ಲ ಎಂದುಕೊಂಡಳಾದರೂ ಈ ಹೊತ್ತಿನಲ್ಲಿ ಎಲ್ಲಿಗೆ ಹೋಗುವುದನ್ನು ನಿಶ್ಚಯಿಸಲಾರದೆ ಮಧು ಕಾಲೇಜಿನ ಫೋರ್ಟಿಕೋದಲ್ಲಿಯೇ ನಿಂತಳು. ಧ್ವನಿವರ್ಧಕಗಳು ಅತ್ತ ಕಡೆಗಿದ್ದರೂ ವೇದಿಕೆಯಲ್ಲಿ ನಡೆಯುತ್ತಿದ್ದುದು ಕೇಳಿಸುತ್ತಿತ್ತು. ಇವತ್ತು ಅವನಿಗೆ ಸಂಗೀತವು ಕೈಗೊಡುತ್ತಿದೆ. ಅದರ ತಪ್ಪನ್ನು ನನ್ನ ಮೇಲೆ ಹಾಕಿ ಎಬ್ಬಿಸಿ ಕಳಿಸಿದ್ದಾನೆ ಎಂದುಕೊಂಡರೂ ಅವಳಿಗೆ ಸಿಟ್ಟು ಬರಲಿಲ್ಲ. ಅವನ ಪಾಡು ಅವನದು. ಸಿಟ್ಟು ಮಾಡಿಕೊಂಡು ನಾನೇಕೆ ಅವನ ಗೊಡವೆಯಲ್ಲಿ ಸಿಕ್ಕಿಕೋಬೇಕು ಎಂಬ ಉದಾಸೀನ ಹುಟ್ಟಿತು. ಶುದ್ಧ ಕಲ್ಯಾಣ ಎಷ್ಟು ಸುಂದರವಾದ ರಾಗ. ಹಿಂದೆ ಅವನೇ ಅದರ ಸೂಕ್ಷ್ಮಾತಿ ಸೂಕ್ಷ್ಮ ತಂತುಗಳನ್ನು ಬೀಡಿಸಿ ರಸ ಹಿಂಡಿ ಹಾಡುತ್ತಿದ್ದ ಎಂಬ ನೆನಪಾಯಿತು. ತಾನು ಇತ್ತೀಚೆಗೆ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದೀನಿ. ಪರಿಷ್ಕರಿಸಲು ರಾಮರಾಜ ಕಾಕ ಸಹಾಯ ಮಾಡಿದ್ದಾರೆ. ನನ್ನದೇ ದಾರಿಯಲ್ಲಿ ರಾಗವರ್ಧನೆ ಮಾಡಿಕೊಂಡಿದ್ದೀನಿ ಎಂಬ ನೆನಪಾಯಿತು. ತನ್ನಲ್ಲಿ ತಾನೇ ಗುನುಗಿಕೊಳ್ಳತೊಡಗಿದಳು. ಭೂಪಾಲಿಯ ಉತ್ಸಾಹಕ್ಕೆ ಕಲ್ಯಾಣದ ಪ್ರಶಮನ ಶಾಂತಿಯ ಆಧಾರ ಸೇರಿದರೆ ಎಂಥ ವಿಶಿಷ್ಟ ಉತ್ಪತ್ತಿಯಾಗುತ್ತೆ ಎನಿಸತೊಡಗಿತು. ಶಾಂತ ನಿಶ್ಚಲವಾಗಿ ಹರಿಯುವ ಕಲ್ಯಾಣದ ಕಾಲುವೆಯ ಮೇಲೆ ತೇಲುವ ಭೂಪಾಲಿಯ ಸೊಡರುಗಳು ಎಂಬ ವಿವರಣೆ ಹೆಚ್ಚು ಸೂಕ್ತ ಅನ್ನಿಸಿತು. ಕಾಲೇಜಿನ ಒಳಾಂಗಣಕ್ಕೆ ನಡೆದಳು. ದೀಪಗಳು ಉರಿಯುತ್ತಿದ್ದವು. ಮೈಕಿನ ಸದ್ದು ಕೇಳುತ್ತಿಲ್ಲ. ಶುದ್ಧ ಕಲ್ಯಾಣವನ್ನು ಗಂಟಲಿನಿಂದ ಹೊರಬಿಡದೆ ಮನಸ್ಸಿನಲ್ಲಿ ಗುನುಗಿಕೊಳ್ಳುತ್ತಾ ಒಂದು ಮೆಟ್ಟಲಿನ ಮೇಲೆ ಕುಳಿತಳು. ಎಷ್ಟು ಹೊತ್ತು ಕಳೆಯಿತೆಂಬುದು ತಿಳಿಯಲಿಲ್ಲ. ಅವಳು ಕೈಗಡಿಯಾರವನ್ನು ನೋಡಿಕೊಳ್ಳಲಿಲ್ಲ. ಇದ್ದಕ್ಕಿದ್ದಂತೆ ಹೊರಾಂಗಣದ ಪೆಂಡಾಲಿನಲ್ಲಿ ಗದ್ದಲವಾದ ಸದ್ದುಗದ್ದಲ ಕೇಳಿಸಿತು. ಚಪ್ಪಾಳೆ, ರಾಗ ಮುಗಿದಿದೆ ಎನ್ನಿಸಿತು. ತುಸು ಹೊತ್ತಿನಲ್ಲಿ ಜನಗಳ ಗುಜುಗುಜು. ಎಷ್ಟೋ ಜನಗಳು ಇತ್ತ ಬರುತ್ತಿದ್ದಾರೆ. ತಮ್ಮ ತಮ್ಮಲ್ಲೇ ಗಟ್ಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ, ವಾದ ಮಾಡುತ್ತಿದ್ದಾರೆ. ವಾದದ ಹಿಂದು ಮುಂದೆ ನನಗೆ ತಿಳಿಯುತ್ತಿಲ್ಲ. ತಾನು ಹೊರಟು ಹೋಗಿ ಬಿಡಬೇಕು. ಮಧ್ಯಂತರವಾಗಿ ಅವನು ಇತ್ತ ಬರಬಹುದು ಎನ್ನಿಸಿತು. ಹೊರಗೆ ಬಂದರೆ ಕಾರ್ಯಕ್ರಮ ಮುಗಿದು ಹೋಗಿದೆ. ಜನಗಳು ಪರಸ್ಪರ ವಾದ ಮಾಡುತ್ತಿದ್ದಾರೆ. ಪುರಂದರೆ ಹಾಗನ್ನಬಾರದಿತ್ತು. ಮೋಹನ್ ಲಾಲ್ಜಿ ಮೂಡು ಸರಿಯಾಗ್ತಿತ್ತು. ಕೆಲವರು ಹಾಗಂದದೇ ಸರಿ. ಅವನ ಸೊಕ್ಕು ನೋಡಿ ಅಗೌರವದ ಹಣ ತನ್ನ ಆಶ್ರಮಕ್ಕೆ ಬೇಡ ಅಂತ ಮೈಕನ್ನು ಹೇಗೆ ಬಿಸಾಕಿ ಹೋದ. ಶ್ರೋತೃಗಳು ಅಂದರೆ ಮರ್ಯಾದೆ ಬೇಡವೆ? ಮತ್ತೆ ಕೆಲವರು ಅಲ್ಲಿಯೇ ನಿಂತು ಏನು ನಡೆಯಿತು ಎಂದು ಯಾರನ್ನಾದರೂ ಕೇಳೋ ಮನಸ್ಸಾದರೂ ಅವಳಿಗೆ ಉತ್ಸಾಹ ಹುಟ್ಟಲಿಲ್ಲ. ಶುದ್ಧ ಕಲ್ಯಾಣದಲ್ಲಿ ಮುಳುಗಿದ್ದ ಚಿತ್ತವನ್ನು ಹೊರತರಲು ಮನಸ್ಸು ಬರಲಿಲ್ಲ. ಕಾಲೇಜು ಆವರಣದಿಂದ 2 ಫರ್ಲಾಂಗ್ ಬಂದ ನಂತರ ಜನಜಂಗುಳಿ ಕಡಿಮೆಯಾಯಿತು. ಗಡಿಯಾರ ನೋಡಿಕೊಂಡಳು. ನಡು ರಾತ್ರಿ 12:30. ಈ ಹೊತ್ತಿನಲ್ಲಿ ಪನವೇಲಿಗೆ ಹೋಗುವುದಂತೂ ಸಾಧ್ಯವಿಲ್ಲ. ಅಣ್ಣನ ಮನೆಗೆ ಹೋಗಿ ಎಬ್ಬಿಸುವುದು ಬೇಡ ಅನ್ನಿಸಿತು. ಇದ್ದಕ್ಕಿದ್ದಂತೆ ರಾಜಾರಾಮ ಕಾಕರ ಮನೆಗೆ ಹೋಗುವುದು. ಸೋನು ತಾಯಿಯನ್ನು ಎಬ್ಬಿಸಿ ಕಾಕ ಬಂದಿರುವುದಿಲ್ಲ, ಬಂದಿರಲಿ ಬಿಡಲಿ. ಅವರ ಅಭ್ಯಾಸದ ಕೋಣೆಯಲ್ಲಿ ತಂಬೂರಿ ಶ್ರುತಿ ಹಿಡಿದು ಮನಸ್ಸು ತುಂಬುವಷ್ಟು ಹಾಡಿಕೋಬೇಕು. ಶುದ್ಧ ಕಲ್ಯಾಣದ ಆಳವಾದ ವಿಸ್ತಾರವನ್ನು ನಿಧಾನವಾಗಿ ಬಿಡಿಸಿ ಸಾಗಬೇಕು ಅನ್ನಿಸಿತು. ಮಾಹಿಮ್ ಹೇಗೂ ಹತ್ತಿರ ನಡೆದೇ ಹೋಗುವಂಥ ಆಲೋಚನೆ ಮೂಡಿತು. ಈ ರಾತ್ರಿಯಲ್ಲಿ ಯಾರಾದರೂ ಪುಂಡಪೋಖ್ರಿಗಳು ಎಂಬ ಎಚ್ಚರ ಮೂಡಿ, ಪುಂಡಪೋಖ್ರಿಗಳು ಬಂದರೆ ಏನು ಮಾಡಬಲ್ಲರು, ತಿರುಗಿ ಬಿದ್ದು ಹೊಡಿತೀನಿ ಎಂಬ ಧೈರ್ಯ ಹುಟ್ಟಿತು. ರಾಗದ ಲಹರಿಯಲ್ಲಿ ಭಯ ಎಚ್ಚರಗಳೆರಡೂ ಮರೆಯಾಗಿ ಹೋಗಿತ್ತು. ಬಾಗಿಲು ತೆಗೆದ ಕಾಕಿ ನಿದ್ದೆಗಣ್ಣಿನಲ್ಲಿ, ಗಾಯನ ಇಡೀ ರಾತ್ರಿ ನಡೆಯುತ್ತೆ ಅಂದಿದ್ದರು, ಮಧ್ಯದಲ್ಲಿ ಎದ್ದು ಬಂದೆಯಾ ಎಂದರು. ನನಗೆ ಹಾಡ್ಕೋಬೇಕು ಅನ್ನಿಸ್ತಿದೆ. ಕಾಕಾರ ಸಂಗೀತದ ಕೋಣೆ ತೆಗೆದುಕೊಡಿ. ಇವಳು ಅತ್ತ ನಡೆದಳು. ಕಿಟಕಿನ ಭದ್ರವಾಗಿ ಮುಚ್ಚಿಕೋ. ನಡುರಾತ್ರಿ ಪಕ್ಕದ ಫ್ಲ್ಯಾಟ್ಗಳವರು ತಕರಾರು ಮಾಡ್ತಾರೆ. ಒಂದಿಷ್ಟು ಅವಲಕ್ಕಿ ಬಿಸ್ಕತ್ ಕೊಡ್ಲಾ? ಬಾಳೆಹಣ್ಣಿದೆ ಫ್ರಿಜ್ನಲ್ಲಿ, ಹಾಲಿದೆ. ಆಕೆ ಕಣ್ಣುಗಳನ್ನು ಅರ್ಧ ಮುಚ್ಚಿಯೇ ಮಾತನಾಡಿದಳು. ಯಾವುದು ಬೇಡಿ ಎಂದು ಕೋಣೆಯ ಒಳಗೆ ಹೋದ ಇವಳು ಕಿಟಕಿಗಳಲ್ಲಿ ಅಲ್ಲದೆ ಬಾಗಿಲನ್ನು ಮುಚ್ಚಿ ತಂಬೂರಿ ಶ್ರುತಿ ಮಾಡಿಕೊಂಡಳು. ಅಷ್ಟರಲ್ಲಿ ಬೆಲ್ಲಾಯಿತು. ಕಾಕ ಬಂದಿರಬಹುದೆನ್ನಿಸ್ತು. ಅವಳು ಎದ್ದು ನೋಡಿದಳು. ಕಾಕಿ ಹೇಗೂ ತೆಗಿತಾರೆ ಎಂದುಕೊಂಡು ಶರ್ಜ ಹಿಡಿಯಲು ಹವಣಿಸಿದಳು. ಕೋಣೆಯ ಬಾಗಿಲನ್ನು ನೂಕಿ ತೆಗೆದಂತಾಯಿತು. ಬಂದವರು ರಾಜಾರಾಮ್ ಕಾಕ. ಯಾವುದಾದರೂ ಮಾತನಾಡೋ ಮೊದಲೇ ಇವಳು, ಕಾಕ ನನಗೆ ತುಂಬ ಹೊತ್ತು ಹಾಡ್ಕೋಬೇಕು ಅನಿಸ್ತಿದೆ, ನಿಮಗೆ ನಿದ್ದೆ ಬಂದರೆ ಹೋಗಿ ಮಲಗಿ ಎಂದಳು. ಯಾವ ರಾಗ? ಶುದ್ಧ ಕಲ್ಯಾಣ. ನನಗೂ ಬಾರಿಸ್ಬೇಕನ್ನಿಸ್ತಿದೆ. ಒಂದು ಕೆಲಸ ಮಾಡು, ನೀನು ಹಾಡು. ಸ್ವತಂತ್ರವಾಗಿ ಮನಸ್ಸು ಬಂದ ರೀತಿಯಲ್ಲಿ ಹಾಡು. ನಾನು ಗುರು, ತಪ್ತಿತ್ತೀನಿ, ಮಾರ್ಗದರ್ಶನ ಮಾಡ್ತೀನಿ ಅನ್ನೋ ಭಾವನೆ ಇಟ್ಕೋಬೇಡ. ನಾನು ಬರೀ ಸಾಥಿ ಮಾಡ್ತೀನಿ, ಮುಂದೆ ನಡೆಯುವುದಿಲ್ಲ. ನೀನು ಗಾಯಕಿ, ಮೇಯ್ನ್ ಆರ್ಟಿಸ್ಟ್, ನಾನು ಸಾಥಿದಾರ ಎಂದು ಕೋಣೆಯ ಬಾಗಿಲು ಮುಚ್ಚಿ ತಮ್ಮ ಹಾರ್ಮೋನಿಯಮನ್ನು ಎಳೆದು ಅವಳ ಎದುರಿಗೆ ಕುಳಿತರು.
ಶಾಂತ ನಿಶ್ಚಲವಾಗಿ ಹರಿಯುವ ಕಲ್ಯಾಣದ ಕಾಲುವೆಯ ಮೇಲೆ ತೇಲುವ ಭೂಪಾಲಿಯ ಸೊಡರುಗಳು ಎಂಬ ಕಲ್ಪನೆಯಲ್ಲಿ ಅವಳು ಕಣ್ಣು ಮುಚ್ಚಿ ಷಡ್ಜದ ಸಂಧಾನ ಮಾಡಿಕೊಂಡಳು. ತನ್ನದೇ ಆದ ವಿಲಾಸಗತಿಯಲ್ಲಿ ಸಾಗುವ ಸ್ವರ ಚಲನೆಯು ತಬಲಾದ ಬಾಹ್ಯ ಪ್ರಕಟಣೆ ಇಲ್ಲದೆಯೂ ಕಾಲದೆಷ್ಟೋ ಚಕ್ರಗಳನ್ನು ಕಣ್ಣಿಗೆ ಕಾಣಿಸದಂತೆ ನೀರೊಳಗೆ ತಿರುಗಿಸುತ್ತಾ ಒಮ್ಮೆ ಮೂತಿ ತೋರಿಸುವ ಮೀನಿನಂತೆ ಸಮವಾಗುತ್ತಿತ್ತು. ಆ ಸಮದ ಕ್ಷಣವು ಸ್ಫುಟವಾದಾಗ ಅವಳಿಗೆ ಪ್ರಚೋದನೆಯಾಗುತ್ತಿತ್ತು. ಸೌಮ್ಯ ಗಂಭೀರವಾಗಿ ನಿಶ್ಚಲ ರೂಪದಲ್ಲಿ ಚಲಿಸುವ ಸ್ವರದಲ್ಲೂ ತನ್ನದೇ ಆದ ಲಯವಿದೆ. ಅದನ್ನು ಬಾಹ್ಯಗೊಳಿಸದೆ ಆಂತರಿಕವಾಗಿ ಕೊಳ್ಳುವುದೇ ರಾಗ ರೂಪದ ಮರ್ಮ ಎನ್ನಿಸಿ ಸಾರ್ಥಕ ಭಾವ ಸ್ಫುರಿಸಿತು. ಇನ್ನಷ್ಟು ಅಂತರ್ಮುಖಿಯಾದಳು. ರಾಗದ ಎಂತೆಂತಹ ಸಾಧ್ಯತೆ ಅವಕಾಶಗಳು ಗೋಚರಿಸುತ್ತವೆ. ಅವರೋಹದಲ್ಲಿ ತೀವ್ರ ಮಧ್ಯಮವನ್ನು ಬಳಸುವ ಅನುಮತಿ ಇದ್ದರೂ ಪಂಚಮದಿಂದ ಗಾಂಧಾರಕ್ಕೆ ಮೀಂಡಿನಂತೆ ಜಾರುವಾಗ ಅದನ್ನು ಮುಚ್ಚಿ ನುಸುಳಿಕೊಂಡರೆ ಭೂಪಾಲಿಯ ಪರಿಮಳವನ್ನು ತಂದುಕೊಳ್ಳದೆಯೇ ಕಲ್ಯಾಣದ ವಿನೀತ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದಲ್ಲ ಎಂಬ ಅರಿವಿನ ಹಿತವಾಯಿತು. ಬರೀ ಭೂಪಾಲಿಯಲ್ಲಿ ಇಲ್ಲದ ಮಂತ್ರದ ವಿವರ ಅನ್ವೇಷಣೆಯನ್ನು, ಭೂಪಾಲಿಯ ಮಧುರ ಉತ್ಸಾಹವನ್ನು ಬಿಟ್ಟುಕೊಡದೆಯೇ ಕಲ್ಯಾಣದ ಸಮಗ್ರ ವಿವರಕ್ಕೆ ಒಳಪಡಿಸಿ ಮಾಡಬಹುದಲ್ಲ. ಆಹಾ, ಈ ಮಂತ್ರಷಡ್ಜವನ್ನು ಮುಟ್ಟಿದಾಗ ಆಗುವ ಮೂಲದ ಮಿಡಿತದಲ್ಲಿ ಬಿಡುಗಡೆಯ ಆನಂದವಿದೆ. ರಾಗದ ಚೌಕಟ್ಟನ್ನು ಉಲ್ಲಂಘಿಸದೆಯೇ ಪಡೆಯಬಹುದಾದ ಅನೇಕ ಸ್ವತಂತ್ರ ವಾಹಿನಿಗಳು ಕಾಣಿಸುತ್ತವೆ. ಮಧ್ಯಮ ಮತ್ತು ನಿಷಾದಗಳನ್ನು ಅತ್ಯಲ್ಪವಾಗಿ ಗೌಣವಾಗಿ ಬಳಸಿದರೆ, ಭೂಪಾಲಿಯ ದೈವತಕ್ಕಿಂತ ಕಡಿಮೆಯ ದೈವತವನ್ನು ಬಳಸಿದರೆ ದೊರಕಿಸಿಕೊಳ್ಳಬಹುದಾದ ಪರಿಣಾಮದ ಸೊಗಸು. ರಾಜಾರಾಮ ಕಾಕನನ್ನು ಅನುಸರಿಸುತ್ತಿದ್ದಾರೆ. ತನ್ನನ್ನು ಪ್ರವೇಶಿಸುವ ಹಳ್ಳಿ ಕೊಳ್ಳಗಳಲ್ಲಿ ತಾನು ಸೃಷ್ಟಿಸುವ ವಾಹಿನಿಗಳ ಪಾತ್ರಗಳಲ್ಲಿ ಹಿಂಬಾಲಿಸುತ್ತಿದ್ದಾರೆ. ಹಾರ್ಮೋನಿಯಂನಲ್ಲಿ ಆ ಮಾರ್ಗಗಳ ಸೂಕ್ಷ್ಮಗಳನ್ನೆಲ್ಲ ಕ್ರಮಿಸಲು ಸಾಧ್ಯವಾಗುತ್ತಿಲ್ಲ. ತಮಗೆ ಸಾಧ್ಯವಾಗದೇ ಇದ್ದಾಗ ಅವರ ಮುಖವು ತೃಪ್ತಿಯ ನಗೆಯನ್ನು ತುಳುಕಿಸುತ್ತಿದೆ. ಈ ದಿನ ನನ್ನ ಮರ್ಮ ಅನಿರೀಕ್ಷಿತವಾಗಿದೆ. ದಾರಿ ತಪ್ಪಿಸುವಂತಿದೆ. ಶಾಸ್ತ್ರ ವಿರುದ್ಧವೆಂಬ ಘರ್ಷಣೆಯನ್ನು ಎಬ್ಬಿಸಿ ನಂತರ ಬೆಣ್ಣೆಯ ಮೇಲೆ ಜಾರುವಷ್ಟು ಮೃದುವಾಗಿ ರಾಗದ ಮುಖ್ಯ ಚೌಕಟ್ಟಿನೊಳಗೆ ನುಸುಳುತ್ತಿದೆ. ಕಾಕ ಉತ್ತೇಜಿತರಾಗುತ್ತಿದ್ದಾರೆ. ಸೆಣೆಸುವ ಮರ್ಮವನ್ನು ಹಿಡಿಯುವ ತುದಿಗಾಲಗೆ ಎಚ್ಚರ ವಹಿಸಿದ್ದಾರೆ. ನನಗೇ ಗೊತ್ತಿರಲಿಲ್ಲ ನನ್ನ ಕಲ್ಪನೆಯು ಇಷ್ಟು ಸ್ವಾತಂತ್ರ್ಯದಿಂದ ಸಾಗುತ್ತದೆ ಅಂತ. ಶಾಸ್ತ್ರವನ್ನು ಕರಗತ ಮಾಡಿಕೊಂಡ ನಂತರ ಅದನ್ನು ಉಲ್ಲಂಘನೆಯೂ ಶಾಸ್ತ್ರದ ಒಂದು ಭಾಗವೆಂದು ಅನಂತರ ಪ್ರತಿಷ್ಠಾಪಿಸುವ ಸ್ವಾತಂತ್ರ್ಯ. ಕಾಕ ಇನ್ನೂ ಉತ್ತೇಜಿತರಾಗುತ್ತಿದ್ದಾರೆ. ಅನೂಹ್ಯ ಅನಿರೀಕ್ಷಿತ ವಲಯಗಳ ವ್ಯಾಪ್ತಿ ವಿಸ್ತರಣದಿಂದ ದಾರಿ ತೋಚದೆ ತಡವರಿಸುವಂತೆ ಆಗುತ್ತಿದ್ದಾರೆ. ಮುಖದಲ್ಲಿ ಸೀಮೋಲ್ಲಂಘನದ ಆನಂದ ಹೊಳೆಯುತ್ತಿದೆ. ಇಂತಹ ಸೀಮೋಲ್ಲಂಘನೆಯನ್ನು ತನ್ನ ಸ್ವರ ಮತ್ತು ಕಲ್ಪನೆಯುಗಳು ಎಂದೂ ಮಾಡಿಲ್ಲವೆಂಬ ಅರಿವಾಗಿ ಸಂತೋಷ ಬಿರಿಯುವುದು. ಇಂಥ ಉಲ್ಲಂಘನೆಯಿಂದಲೇ ಕಲೆಯ ಆನಂದದ ಕೋಡಿ ಹರಿಯುವುದು ಎಂಬ ಅರಿವು ಮೂಡಿತ್ತು. ಇದನ್ನು ಕೋಡಿಹರಿಸಲು ಜೀವನದ ಕಟ್ಟೆಯನ್ನು ಒಡೆಯಬೇಕೇ ಎಂಬ ಪ್ರಶ್ನೆ ಸುಳಿಯಿತು. ಜೀವನದ ಕಟ್ಟೆಯನ್ನು ಒಡೆದರೆ ಕಲೆಯ ಕೋಡಿ ಹರಿಯುವುದು ಎಂತು ಎಂಬ ಪ್ರಶ್ನೆ ಕಾಣಿಸಿಕೊಳ್ಳುವಾಗ ತಾನು ಕಲ್ಪಿಸಿಕೊಳ್ಳಲೂ ಆರದ ಇನ್ನೊಂದು ಅನಿರೀಕ್ಷಿತವೆಂಬಂತೆ ರಾಗದ ಮುಕ್ತಾಯ ಕಾಣಿಸಿಕೊಂಡಿತು. ಇನ್ನು ಬೆಳೆಸ ಹೋದರೆ ಕಸರತ್ತಾಗುತ್ತದೆ ಎಂಬ ಎಚ್ಚರ ಹುಟ್ಟಿ ಮುಕ್ತಾಯದ ಷಡ್ಜಕ್ಕೆ ಹರಿದಳು. ಬೆರಳುಗಳು ತಂಬೂರಿಯನ್ನು ಮಿಡಿಯುತ್ತಿದ್ದವು. ಅದರ ಮಂದ ಸೌಮ್ಯ ಶಾಮಕದ ಲೀನವಾದಂತೆ ನೆಲವನ್ನು ನೋಡುತ್ತಾ ಕುಳಿತಳು. ಸಾತಿ ಮಾಡಿದ್ದ ಕಾಕನನ್ನು ಗಾಯನ ಹೇಗಾಯಿತೆಂಬ ಪ್ರಶ್ನಾರ್ಥಕವಾಗಿ ನೋಡುವ ಮನಸ್ಸೂ ಬರಲಿಲ್ಲ. ತನ್ನೊಳಗೆ ಏನೋ ಅರ್ಥ ಕಂಡಂತಹ ಭಾವ, ತಡಕಾಟ. ಈ ಸೂಕ್ಷ್ಮವನ್ನು ಸೂಕ್ಷ್ಮವಾಗಿ ಆಲಿಸದಿದ್ದರೆ ತಪ್ಪಿಸಿಕೊಂಡು ಬಿಡುತ್ತೇನೆಂಬ ಎಚ್ಚರ. ಕಣ್ಣುಗಳನ್ನು ಮುಚ್ಚಿದಳು. ಕಾಕನ ಧ್ವನಿ ಕಿವಿಗೆ ಬಿತ್ತು. 1 ತಿಂಗಳಲ್ಲೇ ನಿನ್ನ ಮೊದಲ ಕಚೇರಿ ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸ್ತೀನಿ. ಮೋಹನ್ ಲಾಲ್ ಜೆ ಸಂಗೀತದ ಅವಸಾನ ಇವತ್ತು ಪೂರ್ತಿಯಾಯಿತು. ಅವರು ಖಾಲಿ ಮಾಡಿದ ಜಾಗ ತುಂಬುವ ಶಕ್ತಿ ನಿನಗಿದೆ. ಇನ್ನು ನನ್ನ ಪಾಠದ ಅವಶ್ಯಕತೆನಿಲ್ಲ. ನಿಧಾನ ಸಾಧನೆಯಿಂದ ನೀನು ಇನ್ನೂ ಬೆಳಿತೀಯಾ. ಅವಳು ಮಾತನಾಡಲಿಲ್ಲ. ತನ್ನೊಳಗೆ ತಡಗಾಟದಲ್ಲಿ ಮುಳುಗಿದ್ದಳು. ತಂಬೂರಿ ನುಡಿಯುತ್ತಲೇ ಇತ್ತು. ಅವಳಿಗೆ ಇದ್ದಕ್ಕಿದ್ದಂತೆ ಅಳು ಉಕ್ಕಿ ಬರುವಂತಾಯಿತು. ತಡೆದುಕೊಳ್ಳಬೇಕೆಂಬ ಪರಿವೆಯೂ ಇಲ್ಲದೆ ಕೂತಿದ್ದ ಅವಳ ಕಟ್ಟೆಯೊಡೆದು ಬಿಕ್ಕಿ ಬಿಕ್ಕಿ ಹರಿಯತೊಡಗಿತು. ಮಧುಬೇನ್, ಚೆನ್ನಾಗಿ ಹಾಡಿದಿ. ನೀನು ನಿಜವಾಗಿಯೂ ದೊಡ್ಡ ಗಾಯಕಿ ಆಗ್ತೀಯಾ. ಸಾರ್ಥಕವಾಯಿತು. ರಾಜಾರಾಮ್ ಕಾಕ ಸಮಾಧಾನ ಹೇಳಿದರು. ಕಾಕ, ಈಗ ನಾನು ಚೆನ್ನಾಗಿ ಹಾಡಿದೆ ಅಂತ ನನಗೂ ಅನ್ನಿಸ್ತಿದೆ. ಆದರೆ ವಿಕ್ರಮ್ ಇದನ್ನು ಕೇಳಬೇಕಾಗಿತ್ತು. ಅವರು ನನ್ನನ್ನು ಬಿಟ್ಟರೂ ಚಿಂತೆ ಇಲ್ಲ. ತಮ್ಮನ್ನು ತಾವು ಸಂಗೀತದಿಂದ ವಂಚಿಸಿಕೊಂಡಿದ್ದಾರೆ. ಅವರಿಗೆ ಜೀವನದಲ್ಲಿ ಯಾವ ಅರ್ಥ ಉಳಿದಿದೆ ಎಂದು ಕತ್ತೆತ್ತಿ ನೀರು ತುಂಬಿ ಸುರಿಯುವ ಕಣ್ಣುಗಳಿಂದ ಅವರ ಮುಖ ನೋಡಿದಳು. ಈ ಕಾದಂಬರಿಯ ಆರಂಭ 27/6/1999, ಮುಕ್ತಾಯ 9/2/2000. ಇಲ್ಲಿಗೆ ಮಂದ್ರ ಕಾದಂಬರಿಯ ಕಥಾವಾಚನ ಮುಗಿದಿದೆ. ಕೇಳಿ ಪ್ರೋತ್ಸಾಹಿಸಿದ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು.
ಮುಂದಿನ ಕಾದಂಬರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ. ನಮಸ್ತೆ.